ನಿನ್ನೆ ದಿವಸ ಭಾಗವತದಲ್ಲಿ ಹೇಳಿದಂತೆ ಕೃಷ್ಣನ ಮಹಿಮೆಯ ಬಗ್ಗೆ ವರ್ಣನೆಯನ್ನು ನಾವು ಕೇಳಿದ್ವಿ. ಅದಾದ ಬಳಿಕ ಇವತ್ತು ನಾವು ನೋಡುವ ಕಥೆ ಏನಂದ್ರೆ, ಹರಿವಂಶದಲ್ಲಿ ಬರುವಂತೆ ಷಟ್ಪುರ ನಿವಾಸಿಗಳಾದಂತಹ ರಾಕ್ಷಸರ ಚರಿತ್ರೆ, ಅವರಿಗೆ ಶಿವ ಮತ್ತು ಬ್ರಹ್ಮರ ವರದಾನ ಮತ್ತು ಅವರ ಪರಾಜಯ ಇತ್ಯಾದಿ ಕಥೆಗಳನ್ನು ನೋಡಬೇಕು. ಆ ಕಥೆಯ ಫಲಶ್ರುತಿ ಹೀಗಿದೆ: ಇದಂ ಪುಂಸವನಂ ಪ್ರೋಕ್ತಂ ಗರ್ಭಾದಾನಂ ಚ ಭಾರತ ಶ್ರಾದ್ದೇಶು ಪಠಿತಂ ಸಮ್ಯಕ್ ಅಕ್ಷಯಕರಣಂ ಸ್ಮೃತಂ. ಅದರ ಫಲದ ಮಹತ್ವ ತಿಳಿದ್ರೆ ಆ ಕಥೆಯನ್ನು ಮತ್ತಷ್ಟು ಶ್ರದ್ಧೆಯಿಂದ ಕೇಳಬಹುದು ಅಂತ ಹೇಳಿ ಮೊದಲೇ ಅದರ ಫಲಶ್ರವಣವನ್ನು ಮಾಡಬೇಕು. ಸಂಪೂರ್ಣ ಹರಿವಂಶವೇ ನಾವು ಮೊದಲೇ ತಿಳಿದಂತೆ ಅದು ಗರ್ಭ ಪ್ರದಾಯಕವಾದದ್ದು, ಸತ್ಸಂತಾನಕ್ಕೆ ಕಾರಣೀಭೂತವಾದದ್ದು. ಅದರಲ್ಲೂ ವಿಶೇಷವಾಗಿ ಈ ಅಧ್ಯಾಯ, ಈ ಷಟ್ಪುರ ನಿವಾಸಿಗಳಾದಂತಹ ದಾನವರ ಕಥೆ ಏನಿದೆ, ಇದು ಪುಂಸವನಂ ಪ್ರೋಕ್ತಂ, ಸ್ವತ್ವ ಪ್ರಾಪಕವಾದದ್ದು ಮತ್ತು ಗರ್ಭ ಪ್ರಾಪಕವಾದದ್ದು. ಪ್ರೋಕ್ತಂ ಗರ್ಭಾದಾನಂತ ಭಾರತ. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರಾದ್ದ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಪುರೋಹಿತರಾದವರು ಶ್ರಾದ್ದ ಮಾಡಿಸ್ತಿರ್ತಾರೆ. ಉಳಿದ ಕೆಲವು ಬ್ರಾಹ್ಮಣರನ್ನ ಅಲ್ಲಿ ಕರೆಸಿ ಇಂಥ ಕೆಲವು ಷಟ್ಪಟ್ನ ಉಪನಿಷತ್ತು ಮೊದಲಾದಂತಹ ಬೇರೆ ಕೆಲವು ಉಪನಿಷತ್ತುಗಳಿವೆ. ಮತ್ತು ಹರಿವಂಶದಲ್ಲಿ ಈ ಭಾಗ, ಈ ಷಟ್ಪುರ ನಿವಾಸಿಗಳಾದಂತಹ ದಾನವರ ಈ ಚರಿತ್ರೆ ಏನಿದೆ, ಇದನ್ನ ಶ್ರಾದ್ದ ಕಾಲದಲ್ಲಿ ಪಠನ ಮಾಡಿದ್ದಾದ್ರೆ ಆ ಪಿತೃಗಳು ಸಂಪೂರ್ಣವಾದಂತಹ ತೃಪ್ತಿಯನ್ನು ಪಡ್ಕೋತಾರೆ ಎಂಬುದಾಗಿ ಫಲಶ್ರುತಿ ನೋಡ್ತೀವಿ. ಹೀಗೆ ಹರಿವಂಶದ 82ನೇ ಅಧ್ಯಾಯದಲ್ಲಿ ಈ ಚರಿತ್ರೆ ವರ್ಣಿತ ಆಗಿದೆ. ಈ ಚರಿತ್ರೆ, ಈ ಕಥೆ ತಾತ್ಪರ್ಯ ನಿರ್ಣಯದಲ್ಲಾಗ್ಲಿ, ಭಾಗವತದಲ್ಲಾಗ್ಲಿ, ಪದ್ಮ ಪುರಾಣ ಇತ್ಯಾದಿ ಪುರಾಣಗಳಲ್ಲಿ ಮತ್ತು ವಿಷ್ಣು ಪುರಾಣದಲ್ಲಿ ಈ ಕಥೆ ವರ್ಣಿತ ಆಗಿರುವಂತೆ ಕಾಣೋದಿಲ್ಲ. ವಿಶೇಷವಾಗಿ ಹರಿವಂಶದಲ್ಲೇ ಬಂದಂತಹ ಕಥೆ ಅದು. ಹರಿವಂಶದಲ್ಲಿ ಹಿಂದೆ ನಾವು ಈ ಕೃಷ್ಣ ಸ್ವರ್ಗಕ್ಕೆ ಹೋಗಿ ಆ ಪಾರಿಜಾತ ಪುಷ್ಪವನ್ನು ತರುವಂತ ಸಂದರ್ಭದಲ್ಲಿ ಷಟ್ಪುರ ನಿವಾಸಿಗಳಂತಹ ಈ ರಾಕ್ಷಸರ ಪ್ರಸ್ತಾವವನ್ನು ಅಲ್ಲಿ ನೋಡಿದ್ವಿ. ಕೃಷ್ಣ ಇಂದ್ರನಿಗೆ ಹೇಳಿದ್ದ, ಷಟ್ಪುರ ನಿವಾಸಿಗಳಂತಹ ರಾಕ್ಷಸರನ್ನ ನಾನು ಸಂಹಾರ ಮಾಡಬೇಕಾಗಿದೆ. ಅವರು ದೇವತೆಗಳಿಗೆ ಅವಧ್ಯರು ವರಬಲದಿಂದ, ಹಾಗಾಗಿ ಅವರನ್ನ ಮನುಷ್ಯನಾಗಿ ಜನಿಸಿದಂತಹ ನಾನೇ ಸಂಹಾರ ಮಾಡಬೇಕು. ನಿನ್ನ ಅಂದ್ರೆ ಇಂದ್ರನ ಮಗನಾದಂತಹ ಜಯಂತನನ್ನ ನನ್ನ ಜೊತೆ ಕಳಿಸಿಕೊಡು ಸಹಾಯಕ್ಕಾಗಿ, ನಾನು ಅವರನ್ನು ಪರಾಜಿತರನ್ನಾಗಿ ಮಾಡ್ತೇನೆ ಅಂತ ಕೃಷ್ಣ ಹೇಳಿದ್ದ. ಅಲ್ಲಿ ಜನಮೇಜಯ ಪ್ರಶ್ನೆ ಕೇಳಿದ, ಪಾರಿಜಾತಹರಣ ಪ್ರಸಂಗದಲ್ಲಿ ತಾವು ಷಟ್ಪುರ ನಿವಾಸಿಗಳಾದಂತಹ ರಾಕ್ಷಸರ ಕಥೆಯನ್ನು ಪ್ರಸ್ತಾವ ಮಾಡಿದ್ರಿ. ಆ ಷಟ್ಪುರ ಅಂತ ಮಹಾರಾಕ್ಷಸರ ನಿವಾಸ ಆಗಿತ್ತು ಅಂತ ಹೇಳಿದ್ರಿ. ಆ ಷಟ್ಪುರ ನಿವಾಸಿಗಳಾದಂತಹ ರಾಕ್ಷಸರು ಮತ್ತು ಅಂಧಕಾಸುರ ಅನ್ನುವಂತಹ ಒಬ್ಬ ರಾಕ್ಷಸ, ಅವರ ವಧೆ ಹೇಗಾಯಿತು ಅದನ್ನು ತಿಳಿಸಿ ಎಂಬುದಾಗಿ ಕೇಳಿಕೊಂಡ. ಆಗ ವೈಶಂಪಾಯನರು ಅದನ್ನು ವಿವರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಿಂದೊಮ್ಮೆ ರುದ್ರ ತ್ರಿಪುರಾಸುರರನ್ನು ಸಂಹಾರ ಮಾಡಿದ್ದ. ತ್ರಿಪುರಾಸುರರು ಎಂಬುದಾಗಿ ರಾಕ್ಷಸರು, ಅವರು 3 ಪಟ್ಟಣಗಳಲ್ಲಿ, ಬಂಗಾರ, ಬೆಳ್ಳಿ ಮತ್ತು ಕಬ್ಬಿಣದ ಪಟ್ಟಣದಲ್ಲಿ ವಾಸ ಮಾಡ್ತಿದ್ರು. ಅವರನ್ನ 3 ಜನರನ್ನು ಕೂಡ ಆ ಪಟ್ಟಣದಲ್ಲಿ ಇದ್ದವರನ್ನ ಒಂದೇ ಬಾಣದ ಮೂಲಕ ಈ ರುದ್ರ ನಾಶ ಮಾಡಿದ್ದ. ನಾಶ ಮಾಡಿದ್ರು ಕೂಡ ಆ ಪ್ರಧಾನರಾದಂತಹ ರಾಕ್ಷಸರು ಅಲ್ಲಿ ಮರಣವನ್ನು ಹೊಂದಿದ್ರು. ಮತ್ತು ಕೆಲವು ರಾಕ್ಷಸರು ಹಾಗೆ ಉಳಿದುಕೊಂಡಿದ್ರು, ಅವರಿಗೆ ಮರಣ ಆಗಿರ್ಲಿಲ್ಲ. ಇನ್ನು ಕೆಲವರು ಮುಖ್ಯರಾದವರು ಉಳಿದಿದ್ರು. ಹೆಚ್ಚು ಕಡಿಮೆ ಅವರ ಸಂಖ್ಯೆ 60 ಲಕ್ಷದಷ್ಟಿತ್ತು. ಅವರಿಗೆ ತಮ್ಮ ಬಾಂಧವರನ್ನ ಕಳ್ಕೊಂಡು ಬಹಳ ದುಃಖ ಆಗಿತ್ತು. ಹಾಗಾಗಿ ಅವರು ಜಂಬೂ ಮಾರ್ಗ ಅಂತ ಒಂದು ಪ್ರದೇಶ, ಅಲ್ಲಿಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೂರ್ಯನ ಕಡೆಯ ಮುಖ ನೋಡಿ ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೆಲವರು ಕೇವಲ ವಾಯುವನ್ನ ಭಕ್ಷಣೆ ಮಾಡಿ 1,00,000 ವರ್ಷ ಕಾಲ ಬ್ರಹ್ಮನ ಕುರಿತು ತಪಸ್ಸು ಮಾಡಿದ್ರು. ಮತ್ತೆ ಕೆಲವರು ಅತ್ತಿ ಮರವನ್ನು ಹತ್ತಿ ಕುಳಿತು ತಪಸ್ಸು ಮಾಡಿದರು. ಮತ್ತೆ ಕೆಲವರು ಬೇಲದ ಮರವನ್ನು ಆಶ್ರಯಿಸಿ ತಪಸ್ಸು ಮಾಡಿದರು. ಮತ್ತೆ ಕೆಲವರು ಶೃಗಾಲ ಅನ್ನುವಂತಹ ಒಂದು ವಿಶೇಷ ವೃಕ್ಷವನ್ನ ಆಶ್ರಯಿಸಿ ಅದರ ಪಟವೆಯಲ್ಲಿ ಕೂತು ತಪಸ್ಸು ಮಾಡಿದರು. ಮತ್ತೆ ಕೆಲವರು ಆಲದ ಗಿಡದ ಬುಡದಲ್ಲಿ ಕೂತು ಪರಬ್ರಹ್ಮನ ಚಿಂತನೆ ಮಾಡಿದರು. ಹೀಗೆ ಅವರೆಲ್ಲ ತಪಸ್ಸು ಮಾಡಿದಾಗ ಚತುರ್ಮುಖ ಬ್ರಹ್ಮ ಅಲ್ಲಿಗೆ ಆಗಮಿಸಿದ. ನಿಮಗೆ ಬೇಕಾದಂತಹ ವರಗಳನ್ನ ಕೇಳ್ಕೊಳ್ಳಿ ಅಂತ ಅವನು ಕೇಳಿದ. ಅವರು ಈ ರುದ್ರನ ದ್ವೇಷಿಗಳಾಗಿದ್ರು. ಈ ರುದ್ರ ನಮ್ಮ ಪಂಗಡದವರಾದಂತಹ ರಾಕ್ಷಸರಾದಂತಹ ತ್ರಿಪುರಾಸುರನ್ನು ಕೊಂದು ಹಾಕಿದ್ದಾನೆ. ಹಾಗಾಗಿ ಆ ರುದ್ರನಿಗೆ ಒಂದು ಶಾಸ್ತಿ ಮಾಡಬೇಕು ಅಂತ ಇವರು ಕಾಯ್ಕೊಂಡಿದ್ರು. ಹಾಗಾಗಿ ಸಾಮಾನ್ಯವಾದಂತಹ ವರದಿಂದ ಅವರು ತೃಪ್ತರಾಗುವಂತವರಾಗಿರ್ಲಿಲ್ಲ.
ಹಾಗಾಗಿ ಬ್ರಹ್ಮ ಅವರಿಗೆ ಹೇಳಿದ, ಶಿವನಿಗೆ ಪ್ರತೀಕಾರ ಮಾಡ್ತೀವಿ, ಶಿವನಿಗೆ ವಿರುದ್ಧ ಮಾಡ್ತೀವಿ ಅಂತ ಆಲೋಚನೆ ಮಾಡಬೇಡಿ. ಯಾಕಂದ್ರೆ ಶಿವ ಸಂಪೂರ್ಣ ಜಗತ್ತಿಗೂ ಕರ್ತೃವಾದವನು, ಸಂಹಾರಕನಾದವನು. ಆ ಶಿವನಿಗೆ ಪ್ರತೀಕಾರ ಮಾಡುವಂತ ಶಕ್ತಿ ಇದ್ದವನು ಯಾರಿದ್ದಾನೆ? ಹಾಗಾಗಿ ನಿಮ್ಮ ವ್ಯರ್ಥವಾದ ಶ್ರಮವನ್ನ ಬಿಟ್ಟುಕೊಡಿ ಅಂತ ಬ್ರಹ್ಮ ಹೇಳಿದ. ಆದ್ರೆ ಆ ಮೂರ್ಖರಾದಂಥ ರಾಕ್ಷಸರು ಬೇರೆ ಯಾವುದೇ ವರವನ್ನ ಬ್ರಹ್ಮನಿಂದ ಪಡ್ಕೊಳ್ಳಿಕ್ಕೆ ಅಪೇಕ್ಷೆ ಪಡಲಿಲ್ಲ. ಕೊನೆಗೆ ಅವ್ರು ಏನು ಆಲೋಚನೆ ಮಾಡಿದ್ರು ಅಂದ್ರೆ, ರುದ್ರನ ಮೇಲೆ ತಮ್ಮ ಪ್ರತೀಕಾರವನ್ನು ಮಾಡೋದು ಬಿಟ್ಟು ಬೇರೆ ಏನಾದರೂ ವರ ಕೇಳಬೇಕು ಅಂತ ಬ್ರಹ್ಮ ಅವರಿಗೆ ಹೇಳಿದಾಗ, ಬ್ರಹ್ಮ ಅವರಿಗೆ ಅದನ್ನು ಖಚಿತವಾಗಿ ತಿಳಿಸಿದಾಗ, ಸಮಸ್ತ ದೇವತೆಗಳಿಂದಲೂ ನಾವು ಅವಧ್ಯರಾಗಬೇಕು, ಭೂಮಿಯ ತಳಭಾಗದಲ್ಲಿ ನಾವು ವಾಸ ಮಾಡುವಂಥ ಷಟ್ಪುರಗಳ ನಿರ್ಮಾಣ ಆಗಬೇಕು, ನಮಗೆ ಬೇಕಾದಂಥ ಸಕಲ ಭೋಗ ಭಾಗ್ಯಗಳು ಅಲ್ಲಿ ಸಿಗುವಂಥದ್ದಾಗಬೇಕು, ಮತ್ತು ನಮ್ಮ ಬಾಂಧವರನ್ನು ಇಲ್ಲಿ ತನಕ ಸಂಹಾರ ಮಾಡಿದ ರುದ್ರ ಏನಿದ್ದಾನಲ್ಲ ಅವನಿಂದ ನಮಗೆ ಯಾವುದೇ ರೀತಿಯಾದಂಥ ಭಯ ಬರಬಾರದು. ಹಿಂದೆ ಅವನು ತ್ರಿಪುರಾಸುರನನ್ನು ಕೊಂದಿದ್ದನ್ನು ನೋಡಿ ನಾವು ಬಹಳ ಆತಂಕಿತರಾಗಿದ್ದೇವೆ ಅಂತ ಹೇಳಿದ್ರು. ಆಗ ಬ್ರಹ್ಮ ಹೇಳಿದ, ನಿಮ್ಮ ಪ್ರಾರ್ಥನೆಯಂತೆ ನೀವು ದೇವತೆಗಳಿಗೂ ಮತ್ತು ಶಂಕರನಿಗೂ ಅವಧ್ಯರಾಗ್ತೀರಿ, ಆದರೆ ನೀವು ಎಲ್ಲಿ ತನಕ ಜ್ಞಾನಿಗಳಾದಂಥ ಬ್ರಾಹ್ಮಣರಿಗೆ ವಿರುದ್ಧ ಹೋಗೋದಿಲ್ವೋ, ಅವರಿಗೆ ತೊಂದರೆ ಕೊಡೋದಿಲ್ವೋ, ಅಲ್ಲಿ ತನಕ ನಾನು ಕೊಟ್ಟಂಥ ವರ ನಿಮ್ಮನ್ನು ಕಾಪಾಡ್ತದೆ. ಇದಕ್ಕೆ ತಪ್ಪಿ ನಡೆದರೆ ನಿಮ್ಮನ್ನು ಯಾವ ವರವೂ ಕಾಪಾಡಲಾರದು. ಬ್ರಾಹ್ಮಣರು ಜಗತ್ತಿಗೆ ಎಲ್ಲರೂ ಆಶ್ರಯಭೂತರಾದವರು. ನಾಶಂ ಯಾಶ್ಚಿತ ವಿಪ್ರಾಹಿ ಜಗತಃ ಪರಮಾಗತಿ, ವಿಪ್ರಾಹ ಜಗತಃ ಗತಿ. ಜ್ಞಾನಿಗಳಾದವರು ಬ್ರಾಹ್ಮಣರು ಜಗತ್ತಿಗೆ ಆಶ್ರಯಭೂತರಾದವರು. ಆ ಬ್ರಾಹ್ಮಣರಿಗೆ ಬಹಳ ಪ್ರಿಯನಾದವನು ನಾರಾಯಣ, ಅವನಿಗೆ ನೀವು ಭಯ ಪಡಬೇಕು. ಹಾಗಾಗಿ ನಾರಾಯಣನಿಗೆ ಯಾವತ್ತೂ ಕೂಡ ವಿರುದ್ಧವಾಗಿ ನೀವು ವರ್ತನೆ ಮಾಡಬಾರದು, ಬ್ರಾಹ್ಮಣರಿಗೆ ವಿರುದ್ಧವಾಗಿ ವರ್ತನೆ ಮಾಡಬಾರದು ಎಂಬುದಾಗಿ ಈ ತರ ಬ್ರಹ್ಮ ವರ ಕೊಟ್ಟು ಅದೃಶ್ಯನಾಗಿಬಿಟ್ಟ. ಅವರೆಲ್ಲರೂ ಕೂಡ ರಾಕ್ಷಸರು ತಮ್ಮ ತಮ್ಮ ನಿವಾಸಗಳಿಗೆ ಹೋದ್ರು. ಆದ್ರೆ ಆ ರಾಕ್ಷಸರಲ್ಲಿ ಕೆಲವರು ಧರ್ಮಚಾರಿಗಳಾಗಿದ್ದರು, ಎಲ್ಲರೂ ದುಷ್ಟರೇನಾಗಿರ್ಲಿಲ್ಲ, ಕೆಲವರು ಅದರಲ್ಲಿ ಧರ್ಮ ಸ್ವಭಾವದವರಾಗಿದ್ರು. ಅವರು ಮಹಾದೇವನನ್ನೇ ಕುರಿತು ಸ್ತೋತ್ರ ಮಾಡಿದರು. ಆಗ ಮಹಾದೇವ ಪಾರ್ವತಿಯ ಜೊತೆಗೆ ಮತ್ತು ತನ್ನ ಅನುಚರರ ಜೊತೆಗೆ ಅವರಿಗೆ ಪ್ರತ್ಯಕ್ಷನಾದ. ರಾಕ್ಷಸರಾಗಿದ್ರು ಕೂಡ ನೀವು ವೈರವನ್ನ, ದಂಭವನ್ನ, ಹಿಂಸೆಯನ್ನೆಲ್ಲ ಪರಿತ್ಯಾಗ ಮಾಡಿ ನನ್ನನ್ನು ಆಶ್ರಯಿಸಬೇಕು ಅಂತ ಬಂದಿದ್ದೀರಿ. ಹಾಗಾಗಿ ನಿಮಗೆ ನಾನು ವರ ಕೊಡ್ತೀನಿ, ನೀವು ಶಿವಭಕ್ತಿಯನ್ನು ಸ್ವೀಕಾರ ಮಾಡಿ ನನ್ನ ಭಕ್ತರಾಗಿ ಮುಂದುವರಿಯಿರಿ. ಈ ಕಪಿತ್ಥ ವೃಕ್ಷ ಅಂದ್ರೆ ಅದು ಬೆಳವಲ ಹಣ್ಣಿನ ವೃಕ್ಷ ಇರಬೇಕು, ಆ ವೃಕ್ಷದ ಕೆಳಗೆ ಕೂತ್ಕೊಂಡು ಅವ್ರು ತಪಸ್ಸು ಮಾಡಿದ್ರು. ಹಾಗಾಗಿ ಮುಂದೆ ಯಾರಾದರೂ ಇದೇ ಕಪಿತ್ಥ ವೃಕ್ಷದ ಸಮೀಪದಲ್ಲಿ ಕೂತ್ಕೊಂಡು ವಾಸ ಮಾಡಿ ಅವರು ನನ್ನನ್ನು ಧ್ಯಾನ ಮಾಡಿದರೆ ಅವರೆಲ್ಲರಿಗೂ ಕೂಡ ಕಾಪಿತ್ಥರು ಅಂತ ಹೆಸರು ಬರ್ತದೆ, ಮತ್ತು ಮರಣಾನಂತರ ಅವರು ನನ್ನ ಲೋಕವನ್ನು ಪಡ್ಕೊಳ್ತಾರೆ. ಅದಲ್ಲದೆ ಯಾವ ಮನುಷ್ಯರು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ವಾನಪ್ರಸ್ಥ ವಿಧಿಯಿಂದ ನನ್ನ ಪೂಜೆ ಮಾಡ್ತಾರೋ ಅವರು 1000 ವರ್ಷ ತಪಸ್ಸು ಮಾಡಿದಂತಹ ಫಲವನ್ನು ಪಡ್ಕೊಳ್ತಾರೆ. ವಾನಪ್ರಸ್ಥ ವಿಧಿಯಿಂದ ಅಮಾವಾಸ್ಯೆ ದಿವಸ ಮತ್ತು ಹುಣ್ಣಿಮೆ ದಿವಸ ಪೂಜೆ ಮಾಡೋದು ಅಂದ್ರೆ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ ಮತ್ತು ವಾನಪ್ರಸ್ಥ ಸನ್ಯಾಸ ಅಂತ 4 ಆಶ್ರಮಗಳು. ಅದರಲ್ಲಿ 3ನೇ ವಾನಪ್ರಸ್ಥಾಶ್ರಮ ಇದೆಯಲ್ಲ, ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ ಮನುಷ್ಯ ಯಾವ ತರ ಕಟ್ಟುನಿಟ್ಟಾಗಿ ನಡ್ಕೋಬೇಕು ಅಷ್ಟೇ ಕಟ್ಟುನಿಟ್ಟಾಗಿ 2 ದಿವಸಗಳಲ್ಲಾದ್ರೂ ನಡ್ಕೊಂಡು ಶಂಕರನ ಉಪಾಸನೆ ಮಾಡಬೇಕು. ಮಾಡಿದ್ರೆ 1000 ವರ್ಷ ತಪಸ್ಸು ಮಾಡಿದ ಫಲ ಅವರಿಗೆ ದೊರೆಯುವುದು ಸುಲಭವಾಗಿ ಸಾಧ್ಯ. 3 ರಾತ್ರಿಗಳಲ್ಲಿ ವಾಸ ಮಾಡಬೇಕು. ಈ 3 ರಾತ್ರಿಗಳು ಯಾವ ರಾತ್ರಿ ಅಂತಿಲ್ಲ, ಯಾವುದಾದ್ರೂ ತಮಗೆ ಅನುಕೂಲವಾದಂತಹ 3 ರಾತ್ರಿಗಳಲ್ಲಿ ವಾಸ ಮಾಡಿ ಅಲ್ಲಿ ಉಪಾಸನೆ ಮಾಡಿದ್ರೆ ಎಲ್ಲ ರೀತಿಯಾದಂತಹ ಸನ್ಮಾನಗಳನ್ನು ಅವರು ಪಡ್ಕೋತಾರೆ. ಇಲ್ಲಿ ನಾನು ಶಂಕರ ಶ್ವೇತವಾಹನ ಅನ್ನುವ ಹೆಸರಿನಿಂದ ಪೂಜಿತನಾಗಿದ್ದೇನೆ. ಶ್ವೇತವಾದಂದ್ರೆ ಬಿಳಿಯ ಬಣ್ಣದ ನಂದಿ, ಆ ನಂದಿಯ ವಾಹನ ಉಳ್ಳವನಾಗಿದ್ದರಿಂದ ಶಂಕರನಿಗೆ ಶ್ವೇತವಾಹನ ಅಂತ ಹೆಸರು. ನಾನು ಶ್ವೇತವಾಹನ ಅನ್ನುವ ಹೆಸರಿನಿಂದ ಇಲ್ಲಿದ್ದೇನೆ. ನನ್ನನ್ನು ಪೂಜೆ ಮಾಡುವಂಥವರು ಮರಣಾನಂತರ ನನ್ನ ಗತಿಯನ್ನು ಹೊಂದುತ್ತಾರೆ. ಯಾವ ಮನುಷ್ಯರು ಉದುಂಬರ ವೃಕ್ಷದ ಆಶ್ರಯದಲ್ಲಿರುವಂತಹ ಔದುಂಬರ ಬ್ರಾಹ್ಮಣರು, ಇವೆಲ್ಲ ಕೆಲವು ಬ್ರಾಹ್ಮಣರ ಪಂಗಡಗಳು, ಇವತ್ತಿಗೂ ಅಂತ ಕೆಲವು ಹೆಸರನ್ನೆಲ್ಲ ಕೇಳ್ತೇವೆ ನಾವು. ಔದುಂಬರ ಬ್ರಾಹ್ಮಣರು ಅಂತೇಳಿ ಅವರು ಉದುಂಬರ ವೃಕ್ಷದ ಕೆಳಗೆ ಅಥವಾ ವೃಕ್ಷದ ಆಶ್ರಯದಲ್ಲಿ ವಾಸ ಮಾಡುವಂಥವ್ರು, ವೃಕ್ಷದ ಆಸುಪಾಸಿನಲ್ಲಿ ವಾಸ ಮಾಡುವಂಥವ್ರು. ಉದುಂಬರ ಅಂದ್ರೆ ಹತ್ತಿ ವೃಕ್ಷ ಅಲ್ಲ, ಹತ್ತಿ ಹತ್ತಿ ಗಿಡ. ಆಮೇಲೆ ವಟವೃಕ್ಷ ಅಂದ್ರೆ ಆಲದ ವೃಕ್ಷದ ಸಮೀಪದಲ್ಲಿ ವಾಸ ಮಾಡುವಂಥವ್ರು ವಾಟಮೂಲ ಬ್ರಾಹ್ಮಣರು ಅಂತೇಳಿ. ಕಪಿತ್ಥ ವೃಕ್ಷದ ಆಶ್ರಯದಲ್ಲಿ ವಾಸ ಮಾಡುವಂಥವ್ರು ತ್ರಿಗಾಲವಾಟಿ ಬ್ರಾಹ್ಮಣರು ಅಂತೇಳಿ. ಹೀಗೆ
ಈ ಎಲ್ಲ ಬ್ರಾಹ್ಮಣರಿಗೂ ಕೂಡ ವಿಶೇಷವಾದ ಸತ್ಕಾರವನ್ನು ಮಾಡಿದರೆ, ಅವರಿಗೆ ಅಧೀನರಾಗಿ ನಡೆದುಕೊಂಡ್ರೆ ಎಲ್ಲ ರೀತಿಯಾದಂತಹ ಫಲಗಳನ್ನು ಪಡ್ಕೊಳ್ತಾನೆ ಅಂತ ಹೇಳಿ ಆ ಶ್ವೇತವಾಹನ ಅಂತ ಮಹಾದೇವ ತನ್ನ ಭಕ್ತರಿಗೆ ಹೀಗೆ ಹೇಳಿ ಅಲ್ಲಿಂದ ಅದೃಶ್ಯನಾಗಿಬಿಟ್ಟ. ಜಂಬೂ ಮಾರ್ಗಂ ಗಮಿಷ್ಯಾಮಿ ಜಂಬೂ ಮಾರ್ಗೇ ವಸಾಮ್ಯಹಂ ಏವಂ ಸಂಕಲ್ಪಮಾನೋಪಿ ರುದ್ರಲೋಕೆ ಮಹೀಯತೆ. ಈಗ ಕಾಶಿ ನಗರ ಇದೆಯಲ್ಲ, ಕಾಶಿ ನಗರಕ್ಕೆ ನಮ್ಗೆಲ್ಲರಿಗೂ ಹೋಗಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಆಗದೇ ಇದ್ರು ಆ ಥರ ಸಂಕಲ್ಪ ಮಾಡಿದ್ರೆ ಸಾಕು, ಕಾಶಿ ನಗರದ ಪುಣ್ಯ ಪಡ್ಕೋತೇವೆ ಅಂತ ಒಂದು ಶ್ಲೋಕ ಇದೆ. ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ. ಕಾಶಿಗೆ ಹೋಗ್ತೇನೆ, ಅಲ್ಲೇ ವಾಸ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿದ್ರು ಸಾಕು, ಕಾಶಿ ನಗರದಲ್ಲಿ ವಾಸ ಮಾಡಿದಂಥ ಪುಣ್ಯ ಪಡ್ಕೊಳ್ತೀವಿ ಅಂತ ಶಾಸ್ತ್ರಗಳು ಹೇಳೋದಿದೆ. ಅದರಂತೆ ಇದು ಒಂದು ಜಂಬೂ ಮಾರ್ಗ ಅಂತ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಜಂಬೂ ಮಾರ್ಗಂ ಗಮಿಷ್ಯಾಮಿ, ಅಲ್ಲೇ ಇರ್ತೇನೆ. ಈ ಜಂಬೂ ದ್ವೀಪ ಅಲ್ಲ, ಜಂಬೂ ದ್ವೀಪ ಅಂದ್ರೆ ಇದೆಲ್ಲನೂ ಈ ಉಪ್ಪಿನ ಸಮುದ್ರ ಇರುವಂಥದ್ದು ಇದೆಲ್ಲನೂ ಜಂಬೂ ದ್ವೀಪನೇ. ಜಂಬೂ ಮಾರ್ಗ ಅಂತ ಅದರಲ್ಲೇ ಒಂದು ಪ್ರತ್ಯೇಕ ಪ್ರದೇಶ, ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ವಾಸ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರು ಸಾಕು, ಮರಣಾನಂತರ ಆತ ರುದ್ರನ ಲೋಕಕ್ಕೆ ಹೋಗಿ ಪೂಜಿತನಾಗ್ತಾನೆ ಅನ್ನೋಲ್ಲಿಗೆ 82ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಮುಂದೆ 83ನೇ ಅಧ್ಯಾಯದಲ್ಲಿ ನಾವು ನೋಡಬೇಕು. ಬ್ರಹ್ಮದತ್ತ ಅನ್ನುವಂಥ ಒಬ್ಬ ಬ್ರಾಹ್ಮಣ ಇದ್ದ. 4 ವೇದಗಳನ್ನು 6 ವೇದಾಂಗಗಳನ್ನ ಆತ ಅಧ್ಯಯನ ಮಾಡಿದ್ದ. ಒಮ್ಮೆ 1 ವರ್ಷ ಮಾಡಬೇಕಾದಂತಹ ಒಂದು ಸುದೀರ್ಘವಾದಂತಹ ಯಜ್ಞವನ್ನ ಆತ ಪ್ರಾರಂಭ ಮಾಡಿದ. ಅವನು ಯಾಜ್ಞವಲ್ಕ್ಯರ ಶಿಷ್ಯ. ಶುಕ್ಲ ಯಜುರ್ವೇದದ ವಾಜಸನೆಯ ಶಾಖ. ನಾವೆಲ್ಲರೂ ಋಗ್ವೇದ ಯಜುರ್ವೇದ ಮೊದಲಾದಂತಹ ವೇದಗಳನ್ನು ಅವಲಂಬಿಸಿ ಬಂದಂಥವ್ರು. ಆ ವೇದಗಳಲ್ಲಿ ಕೂಡ ವಿಭಿನ್ನ ಶಾಖೆಗಳನ್ನ, ವೇದಗಳು ಅನಂತ ಪ್ರಮಾಣವಾಗಿರುವಂಥವು, ಆ ಎಲ್ಲ ವೇದಗಳನ್ನ ನಮ್ಗೆ ಓದ್ಲಿಕ್ಕೆ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರ ಆಯುಷ್ಯ ಹೆಚ್ಚಾಗಿತ್ತು, ಅವ್ರು ಓದ್ತಿದ್ರು. ಈಗಿನ ಕಾಲದಲ್ಲಿ ಮನಸ್ಸಿನ ಸಾಮರ್ಥ್ಯನೂ ಕಡಿಮೆ ಮತ್ತು ಕಾಲದ ಮಿತಿಯೂ ಬಹಳ ಕಡಿಮೆ ಆದ್ದರಿಂದ ಅದೆಲ್ಲವನ್ನೂ ನಮ್ಗೆ ಓದ್ಲಿಕ್ಕೆ ಆಗಲಿಲ್ಲ. ಆಗ ವೇದವ್ಯಾಸರು ಏನ್ ಮಾಡಿದ್ರು ಅಂದ್ರೆ, ವೇದಗಳನ್ನು 4 ಭಾಗ ಮಾಡಿ ತಾವು ವೇದವ್ಯಾಸರನ್ನು ತರಿಸ್ಕೊಂಡು ಋಗ್ವೇದವನ್ನು ಅಷ್ಟೇ ಓದಿ, ಕೊನೆ ಪಕ್ಷ ಋಗ್ವೇದವನ್ನಾದ್ರೂ ಓದಿ, ಯಜುರ್ವೇದವನ್ನು ಓದಿ, ಸಾಮವೇದವನ್ನು ಓದಿ ಅಂತ ಹೇಳಿದ್ರು. ಅದರಲ್ಲೂ ಋಗ್ವೇದಿಗಳು ಯಜುರ್ವೇದಿಗಳು ಹೆಚ್ಚು ಸಾಮವೇದಿಗಳಿಗಿಂತ. ಆ ಋಗ್ವೇದದಲ್ಲಿ ಕೂಡ ನಿರ್ದಿಷ್ಟವಾದಂತಹ ಶಾಖೆಯನ್ನ ಅವಲಂಬಿಸಿರುವಂಥವ್ರು, ಆಪಸ್ತಂಭ ಇತ್ಯಾದಿ ಶಾಖೆಯನ್ನು ಅವಲಂಬಿಸಿರುವಂಥವ್ರು. ಇವರು ಶುಕ್ಲ ಯಜುರ್ವೇದ, ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ 2. ಶುಕ್ಲ ಯಜುರ್ವೇದದ ವಾಜಸನೆಯ ಶಾಖಾ ಅವಲಂಬಿಯಾದವನು ಈ ಬ್ರಾಹ್ಮಣ. ಅವನು ಕೂಡ ಷಟ್ಪುರದಲ್ಲೇ ವಾಸವಾಗಿದ್ದ. ಆ ಬ್ರಾಹ್ಮಣನ ಜ್ಞಾನ ಮತ್ತು ಶಕ್ತಿ ಎಷ್ಟಿತ್ತಂದ್ರೆ, ಕೃಷ್ಣನ ತಂದೆ ಆದಂತಹ ವಸುದೇವನು ಕೂಡ ಒಮ್ಮೆ ಅಶ್ವಮೇಧ ಯಾಗವನ್ನ ಈ ಬ್ರಹ್ಮದತ್ತ ಬ್ರಾಹ್ಮಣನ ಪೌರೋಹಿತ್ಯದಲ್ಲೇ ಮಾಡಿದ್ದ. ಅಂತಹ ಬ್ರಾಹ್ಮಣ ಆವರ್ತ ಅನ್ನುವಂಥ ಒಂದು ನದಿಯ ತೀರದಲ್ಲಿ 1 ವರ್ಷ ಪೂರ್ಣ ನಡೆಯುವಂತಹ ಒಂದು ಯಜ್ಞವನ್ನು ಪ್ರಾರಂಭಿಸಿದ್ದ. ವಸುದೇವನಿಗೆ ಸಹಪಾಠಿ ಆಗಿದ್ದಂಥವನು, ಉಪಾಧ್ಯಾಯನೂ ಆಗಿದ್ದ. ಅಂದ್ರೆ ಸಹಪಾಠಿ ಆಗಿದ್ರು ಕೂಡ ವಸುದೇವನಿಗೆ ಆತ ಗುರುಸ್ಥಾನದಲ್ಲಿದ್ದ ಮತ್ತು ಪುರೋಹಿತನೂ ಆಗಿದ್ದ. ಹೀಗೆ ಆ ಯಜ್ಞ ಅವನು ನಡೆಸಿದಾಗ ಅವನ ಸ್ನೇಹಿತನಾದಂತಹ ವಸುದೇವನು ಕೂಡ ದೇವಕಿಯ ಜೊತೆಗೆ ಆ ಷಟ್ಪುರಕ್ಕೆ ಬಂದ, ಬ್ರಹ್ಮದತ್ತನ ಮನೆಗೆ ಬಂದ. ಬೇಕಾದಷ್ಟು ಅನ್ನದಾನಾದಿಗಳು ನಡೀತಾ ಇತ್ತು, ದೊಡ್ಡ ಪ್ರಮಾಣದ ಸಂಪತ್ತಿತ್ತು. ಅನೇಕ ಜನ ಬ್ರಾಹ್ಮಣರು ಮತ್ತು ಮುನಿಗಳೆಲ್ಲರೂ ಕೂಡ ಅಲ್ಲಿ ಆ ಯಜ್ಞಕ್ಕಾಗಿ ಆಗಮಿಸಿದ್ರು. ವ್ಯಾಸರು, ನಾನು ಅಂದ್ರೆ ವೈಶಂಪಾಯನರು, ಯಾಜ್ಞವಲ್ಕ್ಯ, ಸುಮಂತು, ಜೈಮಿ, ಜಾಬಾಲಿ, ದೇವಲ ಮೊದಲಾಂತ ಋಷಿಗಳು ಅಲ್ಲಿ ಉಪಸ್ಥಿತರಾಗಿದ್ದರು. ದೇವಕಿ ಅಲ್ಲಿ ಬಂದು ಆ ಯಜ್ಞದಲ್ಲಿ ತಾನೂ ಭಾಗವಹಿಸಿ ಎಲ್ಲ ರೀತಿಯಾದಂತಹ ದಾನಗಳನ್ನ ಅಲ್ಲಿ ನೆರೆದಂಥವರಿಗೆ ಕೊಟ್ಟವು. ಈಗ ಯಜ್ಞ ನಡೆದಾಗ ಆ ಷಟ್ಪುರ ನಿವಾಸಿಗಳಾದಂತಹ ರಾಕ್ಷಸರು ಏನಿದ್ರಲ್ಲ, ನಿಕುಂಭ ಮೊದಲಾದಂತಹ ರಾಕ್ಷಸರು ಅಲ್ಲಿಗೆ ಬಂದು ಬ್ರಹ್ಮದತ್ತನಿಗೆ ಬೆದರಿಕೆ ಹಾಕಿದರು. ಯಜ್ಞದಲ್ಲಿ ನೀನು ದೇವತೆಗಳಿಗೆ ಆಹುತಿ ಕೊಡ್ತಿದ್ದಿ, ಯಜ್ಞದ ಆಹುತಿಯನ್ನು ನಾವು ಕೂಡ ರಾಕ್ಷಸರು ಪಡ್ಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತೀವಿ, ನಾವು ಸೋಮರಸವನ್ನು ಪಾನ ಮಾಡ್ತೇವೆ. ಹಿಂದೊಮ್ಮೆ ಹೇಳಿದ್ದೆ ಸೋಮರಸ ಅಂದ್ರೆ ಏನು ಅಂತೇಳಿ. ಸೋಮ ಅನ್ನೋದೊಂದು ಬಳ್ಳಿ, ಆ ಬಳ್ಳಿಯನ್ನು ಹಿಂಡಿ ಅದರಿಂದ ರಸವನ್ನು ತೆಗೆದು ಯಜ್ಞದಲ್ಲಿ ಆಹುತಿ ಹಾಕುವುದು ಪದ್ಧತಿ. ಅದನ್ನು ದೇವತೆಗಳು ಸ್ವೀಕಾರ ಮಾಡ್ತಾರೆ, ಸ್ವೀಕಾರ ಮಾಡುವಂತ ಯೋಗ್ಯತೆ ಇದ್ದವರು. ಈ ರಾಕ್ಷಸರು ನಾವು ಕೂಡ ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಬಲಾತ್ಕಾರದಿಂದ ಅಲ್ಲಿಗೆ ಬಂದರು. ಅದಲ್ಲದೆ ಈ ಬ್ರಹ್ಮದತ್ತನಿಗೆ ಅನೇಕ ಜನ ಕನ್ಯೆಯರಿದ್ದಾರೆ, ಮಕ್ಕಳಿದ್ದಾರೆ. ಅವನು ಅವರನ್ನೆಲ್ಲ ಯಜ್ಞದಲ್ಲಿ ಬಂದಂತ ಕೆಲವು ಪುರೋಹಿತರಿಗೆ ಮತ್ತು ಕೆಲವರಿಗೆ ಮದುವೆ ಮಾಡಿಕೊಡ್ಲಿಕ್ಕಾಗಿ ಇಟ್ಟಿದ್ದಾನೆ.
ಅವನು ಅವರಿಗೆ ಅಷ್ಟೇ ಯಾಕೆ ಕೊಡ್ಬೇಕು, ನಮಗೂ ದಾನ ಮಾಡಿಕೊಡ್ಲಿ, ನಮಗೂ ಅವ್ರನ್ನ ಮದುವೆ ಮಾಡಿಕೊಡ್ಲಿ ಅಂತ ಅವರೆಲ್ಲರೂ ಅಲ್ಲಿ ದರ್ಪದಿಂದ ಅವನನ್ನು ಪ್ರಶ್ನೆ ಮಾಡಿದ್ರು. ಆಗ ಬ್ರಹ್ಮದತ್ತ ಅವ್ರಿಗೆ ಹೇಳಿದ, ನಾನು ನಿಮಗೆ ಹೆದರುವಂಥವನಲ್ಲ, ಯಜ್ಞ ಯಾವ ಥರ ಮಾಡಬೇಕು, ಯಾರಿಗೆ ಆಹುತಿ ಕೊಡಬೇಕು, ಹೇಗೆ ಆಹುತಿ ಕೊಡಬೇಕು ಅಂತ ಅನ್ನೋದೆಲ್ಲ ಶಾಸ್ತ್ರದಲ್ಲಿ ವಿಹಿತವಾಗಿದೆ, ವೇದಾದಿಗಳಲ್ಲಿ. ನಾನು ಅದನ್ನು ಮಾಡ್ತೇನೆ. ಯಜ್ಞ ಭಾಗ ರಾಕ್ಷಸರಿಗೆ ಕೊಡಬೇಕು ಅಂತ ವೇದಾದಿಗಳಲ್ಲಿ ಹೇಳಿಲ್ಲ, ಶಾಸ್ತ್ರ ಪದ್ಧತಿಯಲ್ಲಿ ಅದನ್ನು ಹೇಳಿಲ್ಲ. ಹಾಗಾಗಿ ನಿಮಗೆ ಯಜ್ಞ ಭಾಗನೂ ಕೊಡೋದಿಲ್ಲ, ಸೋಮಪಾನೂ ನಿಮಗೆ ಕೊಡೋದಿಲ್ಲ. ವೇದಾರ್ಥಗಳಲ್ಲಿ ತಿಳಿದಿರುವಂತಹ ಮಹಾಮುನಿಗಳು ಇಲ್ಲಿದ್ದಾರೆ. ನನ್ನ ಮಾತಿನ ಬಗ್ಗೆ ನಿಮ್ಗೆ ಏನಾದ್ರು ಸಂದೇಹ ಇದ್ರೆ ಅವರನ್ನೇ ಕೇಳಿಕೊಂಡು ಸಂದೇಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ. ಅದಲ್ಲದೆ ನನಗೆ ಅನೇಕ ಜನ ಕನ್ಯೆಯರಿದ್ರು ಕೂಡ ಅವ್ರನ್ನೆಲ್ಲ ಯಾರಿಗೆ ದಾನ ಮಾಡಬೇಕು ಅಂತ ನಾನೀಗಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ವಿವಾಹ ವೇದಿಕೆಯಲ್ಲಿ ನಿಶ್ಚಿತರಾದಂತಹ ಬ್ರಾಹ್ಮಣರಿಗೆ ನಾನು ಅವರನ್ನ ದಾನ ಮಾಡುವನಿದ್ದೇನೆ, ಅದರಲ್ಲಿ ಏನು ಸಂದೇಹ ಇಲ್ಲ. ನಿಮಗೇನು ನಾನು ಮದುವೆ ಮಾಡಿ ಕೊಡೋದಿಲ್ಲ. ರತ್ನಗಳನ್ನು ಬೇಕಾದ್ರೆ ಕೊಡ್ತೇನೆ, ಸ್ವಲ್ಪ ಸಂಪತ್ತು ಏನಾದ್ರು ಬೇಕು ಅಂತ ನೀವು ಕೇಳೋದಾದ್ರೆ ಅದನ್ನು ಕೊಡ್ತೇನೆ. ಅದನ್ನಾದ್ರೂ ಕೂಡ ನೀವು ದರ್ಪದಿಂದ ಬಲಾತ್ಕಾರದಿಂದ ವಶ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಸರಿಯಾಗಿ ಆಲೋಚನೆ ಮಾಡಿ. ಬಲಾತ್ಕಾರ ಮಾಡಿ ನನ್ನ ಮೇಲೆ ನೀವು ದರ್ಪ ತೋರಿಸೋದಾದ್ರೆ ನಾನು ನಿಮ್ಗೆ ರತ್ನಗಳನ್ನು ಕೊಡೋನಲ್ಲ. ವಾಸುದೇವನಾದಂತಹ ಕೃಷ್ಣನೇ ನನ್ನ ಸ್ನೇಹಿತನಾಗಿದ್ದಾನೆ, ಹಾಗಾಗಿ ನಾನು ನಿಮಗೆ ಭಯ ಪಡಬೇಕಾದ ಕಾರಣ ಇಲ್ಲ ಅಂದ ಆ ಬ್ರಾಹ್ಮಣ. ಅವರು ಆ ರಾಕ್ಷಸರೆಲ್ಲರೂ ಕೋಪಗೊಂಡು ಆ ಯಜ್ಞದ ಎಲ್ಲಾ ವಸ್ತುಗಳನ್ನು, ಸಾಮಗ್ರಿಗಳನ್ನು ಲೂಟಿ ಮಾಡಿಬಿಟ್ರು ಮತ್ತು ಅವನ ಎಲ್ಲಾ ಕನ್ಯೆಯರನ್ನು ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ರು. ಆಗ ಅವನು ಬ್ರಾಹ್ಮಣ ಮತ್ತು ಅಲ್ಲಿದ್ದಂಥ ವಸುದೇವ ಅವರಿಬ್ರು ಕೂಡ ಕೃಷ್ಣನನ್ನ, ಬಲರಾಮನನ್ನ, ಪ್ರದ್ಯುಮ್ನನ್ನ ಮತ್ತು ಗದನನ್ನ, ಕೃಷ್ಣನ ತಮ್ಮನಾದಂಥ ಗದ, ಇವನನ್ನ ನೆನಪು ಮಾಡಿಕೊಂಡು ಕೂಡಲೇ ಕೃಷ್ಣ ಏನ್ ಮಾಡಿದ, ಸಮೀಪದಲ್ಲಿದ್ದಂಥ ಪ್ರದ್ಯುಮ್ನಿಗೆ ಹೇಳಿದ, ಈಗ ಅಲ್ಲೊಂದು ತೊಂದರೆ ಆಗಿದೆ ನಮ್ಮ ಭಕ್ತರಿಗೆ, ನೀನು ಕೂಡಲೇ ಅಲ್ಲಿ ಹೋಗು, ಮಾಯಾವಿದ್ಯೆಯಿಂದ ಆ ಬ್ರಹ್ಮದತ್ತನ ಕನ್ಯೆಯರಿಗೆ ಏನೂ ತೊಂದರೆ ಆಗದೇ ಇರುವಂತೆ ಕಾಪಾಡು. ಯಾದವ ಸೈನ್ಯವನ್ನೆಲ್ಲ ತಗೊಂಡು ನಾನು ಅಲ್ಲಿಗೆ ಬರ್ತೇನೆ, ಅಲ್ಲಿ ಬರೋ ತನಕ ನೀನು ಅಲ್ಲೇ ಇದ್ದು ಅದ್ರ ಯೋಗಕ್ಷೇಮವನ್ನು ನೋಡು ಅಂತ ಈ ರೀತಿಯಾಗಿ ಕೃಷ್ಣ ಪ್ರದ್ಯುಮ್ನಿಗೆ ಹೇಳಿದ. ಕೂಡಲೇ ಈ ಪ್ರದ್ಯುಮ್ನ ಒಂದು ಕಣ್ಣು ಮಿಟುಕಿಸೋದ್ರೊಳಗಾಗಿ ಷಟ್ಪುರಕ್ಕೆ ಹೋದ. ಆ ಕನ್ಯೆಯರೆಲ್ಲರನ್ನು ಕೂಡ ತಾನಪಹಾರ ಮಾಡಿಬಿಟ್ಟ. ರಾಕ್ಷಸರಿಗಿಂತ ಹೆಚ್ಚು ಮಾಯಾವಿಯಾಗಿದ್ದ ಈ ಪ್ರದ್ಯುಮ್ನ. ಹಾಗಾಗಿ ಬ್ರಹ್ಮದತ್ತನ ಕನ್ಯೆಯರೆಲ್ಲರನ್ನು ಮಾಯೆ ಮೂಲಕ ಅಪಹಾರ ಮಾಡಿ ಅವರನ್ನು ತನ್ನ ಸುಪರ್ದಿನಲ್ಲಿ ಇಟ್ಕೊಂಡ. ಅಷ್ಟೇ ಅಲ್ಲದೆ ತನ್ನ ಮಾಯೆಯಿಂದ ಅಷ್ಟೇ ಸಂಖ್ಯೆಯಲ್ಲಿದ್ದಂಥ ಮತ್ತಷ್ಟು ಕನ್ಯೆಯರನ್ನು ಸೃಷ್ಟಿ ಮಾಡಿ ಅವರನ್ನ ಆ ರಾಕ್ಷಸರ ಸಮೀಪದಲ್ಲಿ ಇಟ್ಟುಬಿಟ್ಟ. ಮಾಯೆಯಿಂದ ಸೃಷ್ಟವಾದಂತಹ ಕೃತಕ ಕನ್ಯೆಯರನ್ನ ಅಲ್ಲಿಟ್ಟ, ನಿಜವಾದ ಕನ್ಯೆಯರನ್ನ ತಾನು ಅಪಹಾರ ಮಾಡಿದ. ಹೇಳಿ ತನ್ನ ಪಿತಾಮಹಿ ಅಂದ್ರೆ ಕೃಷ್ಣನ ತಾಯಿಯಾದಂತಹ ದೇವಕಿಯ ಬಳಿಗೆ ಬಂದು ತಾನು ಮಾಡಿದ್ದನ್ನೆಲ್ಲ ಹೇಳಿ ಏನು ಚಿಂತೆ ಮಾಡಬೇಕಾದ ಕಾರಣ ಇಲ್ಲ ಅಂತ ಹೇಳಿದ. ಆ ದೈತ್ಯರು ಏನ್ ಮಾಡಿದ್ರು ಅಂದ್ರೆ, ಆ ಕೃತಕರಾದಂತಹ ಕನ್ಯೆಯರು ತಮ್ಮ ಕಡೆ ಇದ್ರಲ್ಲ ಅವರನ್ನೇ ನಿಜವಾದ ಕನ್ಯೆಯರು ಅಂತ ತಿಳ್ಕೊಂಡು ಭ್ರಮಿಸಿ ಅವರನ್ನು ತಮ್ಮ ವಶದಲ್ಲಿಟ್ಕೊಂಡು ಸಂತೋಷರಾಗಿದ್ದರು ಮತ್ತು ಷಟ್ಪುರಕ್ಕೆ ಹೊರಟೋಗ್ಬಿಟ್ರು ತಮ್ಮ ವಾಸಸ್ಥಾನಕ್ಕೆ. ಈ ಕಡೆ ಯಾವ ಯಜ್ಞಕ್ರಿಯೆಗಳು ಈ ದೈತ್ಯರ ಪ್ರವೇಶದಿಂದಾಗಿ ನಿರ್ಬಂಧಿತವಾಗಿದ್ದವೋ ಆ ಎಲ್ಲ ಯಜ್ಞಕ್ರಿಯೆಗಳು ಮುಂದುವರೆದವು ಮತ್ತು ಆ ಬ್ರಹ್ಮದತ್ತ ಅನೇಕ ರಾಜರನ್ನ ಅಲ್ಲಿ ಆಹ್ವಾನ ಮಾಡಿದ್ದ. ಅವರೆಲ್ಲರೂ ಕೂಡ ಬಂದರು. ಜರಾಸಂಧ, ದಂತವಕ್ರ, ಶಿಶುಪಾಲ, ಪಾಂಡವರು, ಕೌರವರು, ಮಾಲವನರೇಶ, ರುಕ್ಮಿ ಅಂತ ಇಲ್ಲಿ ಹೆಸರಿದೆ. ರುಕ್ಮಿ ಹಿಂದೆ ಬಲರಾಮನ ಕೈಯಿಂದ ಸತ್ತೋಗಿದ್ದಾನೆ, ಬೇರೆ ಯಾರೋ ರುಕ್ಮಿ ಇದ್ದಿರಬೇಕು. ಆಫೃತಿ, ನೀಲ ಮತ್ತು ಅವಂತಿ ದೇಶದ ವಿಂದಾಣವಿಂದರು, ಈ ರೀತಿಯಾಗಿ ಅನೇಕ ರಾಕ್ಷಸರು ಬಂದರು ಮತ್ತು ಎಷ್ಟೋ ಜನ ರಾಕ್ಷಸರು ಷಟ್ಪುರದ ಸುತ್ತಮುತ್ತಲಿದ್ರಲ್ಲ ಅವರು ಎಲ್ಲ ಕೂಡ ಯಜ್ಞದಲ್ಲಿ ಭಾಗವಹಿಸಬೇಕು ಅಂತ ಬಂದರು. ಆಗ ನಾರದರು ಏನ್ ಮಾಡಿದ್ರು ಅಂದ್ರೆ, ಈ ದೊಡ್ಡ ಕ್ಷತ್ರಿಯರ ಗುಂಪೊಂದು ಇಲ್ಲಿ ನೆರೆದಿದೆ, ಇದೇ ಸಂದರ್ಭವನ್ನು ಉಪಯೋಗ ಮಾಡ್ಕೊಂಡು ಇವರಲ್ಲಿ ಒಂದು ಯುದ್ಧ ಆಗುವಂತೆ ಮಾಡಿ ಸ್ವಲ್ಪ ಭೂಭಾರ ಕಡಿಮೆ ಆಗುವಂಗೆ ಮಾಡ್ತೀನಿ, ಅದಕ್ಕೆ ನನ್ನದೊಂದು ಕಾಣಿಕೆ ಇರಲಿ ಅಂತ ಆಲೋಚನೆ ಮಾಡಿದೆ ನಾರದ. ಕೂಡಲೇ ಈ ನಿಕುಂಭನ ಅರಮನೆಗೆ ಹೋದ. ಷಟ್ಪುರ ನಿವಾಸಿಗಳಾದಂತಹ ದಾನವರೇನಿದ್ರು ಅವರ ಅಧಿಪತಿಯಾದಂತಹ ನಿಕುಂಭನ ಅರಮನೆಗೆ ತೆರಳಿದ್ರು. ಕೂಡಲೇ ಅವರೆಲ್ಲರೂ ನಾರದನ್ನು ಸ್ವಾಗತ ಮಾಡಿದ್ರು. ಅವ್ರು ಹೇಳಿದ್ರು, ಯಾದವರ ಜೊತೆ ನೀವು ವಿರೋಧ ಕಟ್ಕೊಂಡಿದ್ದೀರಿ, ಯಾದವರ ಜೊತೆ ವಿರೋಧ ಕಟ್ಕೊಂಡು ನಿಶ್ಚಿತರಾಗಿ ಕೂತಿದ್ದೀರಲ್ಲ ನೀವು, ಅದೇಗೆ ಸಾಧ್ಯ? ಆ ಬ್ರಹ್ಮದತ್ತನನ್ನ ನೀವೇನು ನೋಡಿದ್ರಲ್ಲ, ನೋಡಿ ಅವನ ಯಜ್ಞಕ್ಕೆ ವಿಘ್ನ ಮಾಡಿ ಅವನ ಕನ್ಯೆಯನ್ನು ಅಪಹಾರ ಮಾಡಿ ಬಿದ್ದಿದ್ದೀರಲ್ಲ, ಅವನು ಸಾಮಾನ್ಯ ಅಂತ ತಿಳ್ಕೋಬೇಡಿ. ಕೃಷ್ಣನಿಗೆ ಬಹಳ ಆತ್ಮ ಸ್ವರೂಪನಾದವನು ಅವನು. ಕೃಷ್ಣ ಅಂದ್ರು ಅವನಂದ್ರು ಬೇರೆ ಬೇರೆ ಅಲ್ಲ, ಕೃಷ್ಣನಿಗೆ ಆತ್ಮ ಸ್ವರೂಪನಾದವನು, ಅಷ್ಟು ಸ್ನೇಹಿತನಾದವನು. ಬ್ರಹ್ಮದತ್ತ ಕೃಷ್ಣನ ತಂದೆಯಾದಂತಹ ವಸುದೇವನಿಗೆ ಆಪ್ತ ಮಿತ್ರನೂ ಕೂಡ ಆಗಿದ್ದಾನೆ.
500 ಜನ ಪತ್ನಿಯರಿದ್ದಾರೆ ಈ ಬ್ರಹ್ಮದತ್ತನಿಗೆ. ಆ ಕೃಷ್ಣನನ್ನ ಪೂಜೆ ಮಾಡುವ ಸಲುವಾಗಿ ಆ 500 ಜನ ಪತ್ನಿಯರು ಕೂಡ ಆ ಯಜ್ಞ ಮಂಟಪಕ್ಕೆ ಬಂದಿದ್ದಾರೆ. ಆ 500 ಪತ್ನಿಯರಲ್ಲಿ 200 ಜನ ಬ್ರಾಹ್ಮಣ ಕನ್ಯೆಯರಿದ್ದಾರೆ, 100 ಜನ ಕ್ಷತ್ರಿಯ ಕನ್ಯೆಯರಿದ್ದಾರೆ, 100 ಜನ ವೈಶ್ಯ ಕನ್ಯೆಯರಿದ್ದಾರೆ ಮತ್ತು 100 ಜನ ಶೂದ್ರ ಕನ್ಯೆಯರಿದ್ದಾರೆ. ಇವತ್ತು ಮಕ್ಕಳ ಸಂಖ್ಯೆ ಅದು 500. ಅದು ಕೂಡ 500 ಸಂಖ್ಯೆ ಆಯಿತು. 200 ಬ್ರಾಹ್ಮಣರು, 100 ಕ್ಷತ್ರಿಯರು, 100 ವೈಶ್ಯರು ಮತ್ತು 100 ಶೂದ್ರ ಕನ್ಯೆಯರು. ಅಂದ್ರೆ 500 ಜನ ಪತ್ನಿಯರು ಹೇಳಿದ್ರಲ್ಲ, ಅವರು ಎಲ್ಲರೂ ಕೂಡ 200 ಜನ ಬ್ರಾಹ್ಮಣ ಪತ್ನಿಯರು, 100 ಜನ ಕ್ಷತ್ರಿಯ ಕನ್ಯೆಯರು ಮತ್ತು 100 ಜನ ವೈಶ್ಯ ಕನ್ಯೆಯರು, 100 ಜನ ಶೂದ್ರ ಕನ್ಯೆಯರಿದ್ದಿರಬೇಕು. ಆಗಿನ ಕಾಲದಲ್ಲಿ ಬ್ರಾಹ್ಮಣರಾದವರು ಕೇವಲ ಬ್ರಾಹ್ಮಣರನ್ನಷ್ಟೇ ವಿವಾಹ ಮಾಡಿಕೊಳ್ಳಿಕ್ಕೆ ಅವಕಾಶ ಇದ್ದದ್ದಲ್ಲ, ಬ್ರಾಹ್ಮಣರನ್ನ, ಕ್ಷತ್ರಿಯರನ್ನ, ವೈಶ್ಯರನ್ನ, ಶೂದ್ರರನ್ನ, ಕ್ಷತ್ರಿಯರನ್ನ, ವೈಶ್ಯರನ್ನ, ಶೂದ್ರರನ್ನ, ಹಾಗೆ ವೈಶ್ಯರು ಮತ್ತು ಶೂದ್ರರು ಹೀಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಂತ ಕಾಲ ಅದು. ಹಾಗಾಗಿ ಆ ತಾಯಿಯ ಜಾತಿಯ ಮಕ್ಕಳಿಗೆ ಬರ್ತದೆ ಅಂತ ನನ್ನ ಅನಿಸಿಕೆ. ಬ್ರಾಹ್ಮಣ ಪತ್ನಿಯಲ್ಲಿ ಬ್ರಾಹ್ಮಣನಾದಂತಹ ಬ್ರಹ್ಮದತ್ತನಿಂದ ಹುಟ್ಟಿದವರು ಬ್ರಾಹ್ಮಣ ಕನ್ಯೆಯರು. ತಾಯಿ ಕ್ಷತ್ರಿಯರಾಗಿದ್ರೆ ಹುಟ್ಟುವಂತ ಮಕ್ಕಳು ಕ್ಷತ್ರಿಯರು, ತಾಯಿ ವೈಶ್ಯರಾಗಿದ್ರೆ ಅವರಿಗೂ ವೈಶ್ಯ ವರ್ಣವೇ ಪ್ರಾಪ್ತ ಆಗ್ತದೆ. ಹಾಗೆ ಇದ್ದಿರಬೇಕು ಅಂತ ನನ್ನ ಆಲೋಚನೆ ಇದೆ. ಅವರೆಲ್ಲರೂ ಕೂಡ, ಆ ಕನ್ಯೆಯರೆಲ್ಲರೂ ಕೂಡ ಒಮ್ಮೆ ದುರ್ವಾಸ ಋಷಿಗಳನ್ನ ಪ್ರಾರ್ಥನೆ ಮಾಡಿದ್ರು ಮತ್ತು ಅವರನ್ನು ಸೇವನೆ ಮಾಡಿದ್ರು. ದುರ್ವಾಸ ಋಷಿಗಳು ಒಂದು ಅಮೋಘವಾದಂತಹ ವರವನ್ನು ಅವರಿಗೆ ಕೊಟ್ಟರು. ಏಕೈಕ ಸ್ತನಯೋ ರಾಜನ್ ಏಕೈಕಾ ದುಹಿತಾ ತಥಾ ರೂಪೇಣ ಅನುಪಮಾಹ ಸರ್ವಾಹ ವರದಾನೇನ ಧೀಮತಃ. ನಾನು ಹೇಳ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಆ ಬ್ರಹ್ಮದತ್ತನ ಮಕ್ಕಳು ಪ್ರಾರ್ಥನೆ ಮಾಡಿದ್ದಲ್ಲ, ಬ್ರಹ್ಮದತ್ತನ ಪತ್ನಿಯರು ದುರ್ವಾಸನನ್ನು ಪ್ರಾರ್ಥನೆ ಮಾಡಿದ್ರು. ಹಾಗಾಗಿ ಆ ಸೇವೆಯಿಂದ ಸಂತುಷ್ಟರಾದಂತಹ ದುರ್ವಾಸರು ಬ್ರಹ್ಮದತ್ತನ ಪ್ರತಿಯೊಬ್ಬ ಪತ್ನಿಗೂ ಒಬ್ಬ ಮಗ, ಒಬ್ಬ ಮಗಳು. ಎಂತ ವೈಶಿಷ್ಟ್ಯ ಅಂದ್ರೆ ಆ ಕನ್ಯೆಯರದು ಬರೀ ಬ್ರಾಹ್ಮಣರನ್ನಷ್ಟೇ ವೈಶಿಷ್ಟ್ಯ ಅಲ್ಲ, ಬ್ರಾಹ್ಮಣರು ಇದ್ರು, ಕ್ಷತ್ರಿಯರಿದ್ರು, ವೈಶ್ಯರಿದ್ರು, ಶೂದ್ರರಿದ್ರು. ಅದ್ ಮಹತ್ವ ನಾವು ಗಮನಿಸ್ಬೇಕು. ಅಂದ್ರೆ ಆಗಿನ ಕಾಲದಲ್ಲಿ ಜನ ಹೇಗಿದ್ರು ಅಂದ್ರೆ, ಅವರು ಮದುವೆ ಆಗೋಕ್ಕಿಂತ ಮೊದಲು ಅಷ್ಟೇ ಅಲ್ಲ, ಮದುವೆಯಾಗಿ ಕೊನೆ ತನಕ ಅವರು ಕನ್ಯೆಯರಂತೆ. ಯಾವಾಗಲೂ ಮದುವೆಯಾಗಿ ಸಂಸಾರ ಮಾಡಿದ್ರು ಅವ್ರ ಕನ್ಯೆಯರೇ. ಮತ್ತು ಯಾವತ್ತೂ ಅವರ ಶರೀರದಿಂದ ಸಮಸ್ತ ಪುಷ್ಪಗಳ ಸುಗಂಧ ಹೊರಸೂಸ್ತಿರ್ತದೆ. ದ್ರೌಪದಿ ಮೊದಲಾದಂತಹ ಕಥೆಯನ್ನಷ್ಟೇ ಓದೋದಲ್ಲ, ಇಂಥ ಇವ್ರ ಹೆಸರೇ ಕೇಳಿಲ್ಲ ನಾವು. ಇದು ಅಪರೂಪ ಅಂತ ಪ್ರಕರಣ. ಇದು ಹೆಸರೇ ಕೇಳಿಲ್ಲ. ಅಂಥ ಅನಾಮಧೇಯರ ಅಂತ ಕನ್ಯೆಯರಿಗೂ ಕೂಡ ಶೂದ್ರ ಕನ್ಯೆಯರು ಇದ್ರು, ಬರೇ ಬ್ರಾಹ್ಮಣರು ಇದ್ದಿದ್ದಿಲ್ಲ ಅಲ್ಲೇ. ಅವ್ರದಷ್ಟೇ ಮಹತ್ವ ಅಲ್ಲ ಇದು, ಅವರಿಗೂ ಕೂಡ ಇಂಥ ಒಂದು ಮಹತ್ವ ಇತ್ತು. ಯಾವತ್ತೂ ಕೂಡ ಯುವತಿಯರಾಗಿರ್ತಾರೆ, ಯಾವತ್ತೂ ಪತಿವ್ರತಿಯರಾಗಿರ್ತಾರೆ. ದುರ್ವಾಸ ಋಷಿಗಳ ವರದಾನದ ಫಲವಾಗಿ ಅವರೆಲ್ಲರೂ ಕೂಡ ಅಪ್ಸರೆಯರಂತೆ ಗುಣಶಾಲಿಗಳಾಗಿರ್ತಾರೆ. ನೃತ್ಯ ಸಂಗೀತಗಳನ್ನು ತಿಳಿದಂಥವರು. ಬ್ರಹ್ಮದತ್ತನ ಗಂಡು ಮಕ್ಕಳು ಕೂಡ ರೂಪ ಸಂಪನ್ನರು, ಶಾಸ್ತ್ರಾರ್ಥದಲ್ಲಿ ಕುಶಲರಾದವರು. ಈ ಬ್ರಹ್ಮದತ್ತ ಬಹುಶಃ ತನ್ನ ಎಲ್ಲ ಹೆಚ್ಚಿನ ಕನ್ಯೆಯರನ್ನೆಲ್ಲ ಯದುಮುಖ್ಯರಿಗೆ, ಯಾದವ ವಂಶದಲ್ಲಿರುವಂಥವರಿಗೆ ಮದುವೆ ಮಾಡಿಕೊಡುವಂತಹ ಆಲೋಚನೆ, ಮದುವೆ ಮಾಡಿ ಕೊಟ್ಟು ಬಿಟ್ಟಿದ್ದಾನೆ ಅಂತ ನಾರದ ಹೇಳಿದರು. ಕೊಟ್ಟು ಬಿಟ್ಟಿದ್ದಾನೆ ಅನ್ನೋಕ್ಕಿಂತ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದ ಅವನು ಆ ಬ್ರಹ್ಮದತ್ತ. ಮದುವೆ ಆಗುವಂತ ಈಗಾಗಲೇ ಕೆಲವರನ್ನು ಕೊಟ್ಟಿದ್ದಾನೆ. ಕೆಲವರು 100 ಜನ ಕನ್ಯೆಯರಿದ್ದಾರೆ, ಅವರನ್ನ ನೀವು ಕರ್ಕೊಂಡು ಬಂದಿದ್ದೀರಿ ರಾಕ್ಷಸರು, ನಾರದರು ಹೇಳಿದರು. ಈ 100 ಜನದ ಸಲುವಾಗಿ ಈ ರಾಕ್ಷಸರಿಗೂ ಮತ್ತು ಯದುಮುಖ್ಯರಿಗೂ ಮತ್ತೊಮ್ಮೆ ಭಯಂಕರವಾದಂತಹ ಯುದ್ಧ ಆಗೋದಿದೆ. ಹಾಗಾಗಿ ನೀವೇನ್ ಮಾಡ್ಬೇಕೀಗ ಅಂತಂದ್ರೆ, ಆ ಯಜ್ಞಕ್ಕೆ ಆಗಮಿಸಿರುವಂತಹ ರಾಜರಿದ್ದಾರಲ್ಲ, ಅವರಲ್ಲಿ ಯಾದವರಿಗೆ ವಿರೋಧಿ ಆದಂತಹ ರಾಜರೇನಿದ್ದಾರೆ ಅವರನ್ನು ನಿಮ್ಮ ಪಕ್ಷಕ್ಕೆ ತಗೊಳ್ರಿ, ನಿಮ್ಮ ಪಕ್ಷಕ್ಕೆ ಅವರನ್ನು ಸೆಳೆದುಕೊಳ್ರಿ. ಜರಾಸಂಧ, ಶಿಶುಪಾಲ ಮೊದಲಾದವರು ಇದ್ದಾರಲ್ಲ, ಅವ್ರು ಹೇಗೂ ಕೃಷ್ಣನಿಗೆ ವಿರೋಧಿಗಳು, ಅವರನ್ನು ನಿಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳಿ ನೀವು. ಹಾಗಾಗಿ ನಿಮ್ಮ ಪಕ್ಷದ ಶಕ್ತಿ ಹೆಚ್ಚಾದೀತು ಅಂತ ನಾರದರು ಹೇಳಿದರು. ಭಾರಿ ಸಂತೋಷ ಆಯ್ತು ಅವರಿಗೆ. ಕೂಡಲೇ ಅವರೆಲ್ಲರೂ ಕೂಡ ಆ ಥರ ಪ್ರವೃತ್ತಿ ಮಾಡಿದರು. ನಾರದರು ಪಾಂಡವರ ಹತ್ರ ಹೋಗಿ ಹೇಳಿದ್ರಂತೆ, ಆ ಬ್ರಹ್ಮದತ್ತನ ಆ ಕನ್ಯೆಯರು ಮತ್ತು ರತ್ನಗಳು ಇತ್ಯಾದಿ ಸಂಪತ್ತೇನಿದೆ ಅದನ್ನು ನೀವು ಸ್ವೀಕಾರ ಮಾಡಬೇಡಿ, ವಿಭಾಗ ಮಾಡ್ಕೊಳ್ಬೇಡಿ. ಇವರು ಯಾರೇ ರಾಜರಾಗಲಿ ಅವ್ರ ಮದುವೆಯನ್ನು ಮಾಡ್ಕೊಳ್ಳಿ, ಆ ಸಂಪತ್ತಿನ ಬೇಕಾದ್ರೆ ವರದಕ್ಷಿಣೆ ಸ್ವೀಕಾರ ಮಾಡ್ಲೇಬೇಕಾದ್ರೆ. ಆದ್ರೆ ಪಾಂಡವರು ಮಾತ್ರ ಅದನ್ನು ಸ್ವೀಕಾರ ಮಾಡೋದು ಬೇಡ ಅಂತ ಅವ್ರು ಹೇಳಿದ್ರಂತೆ ನಾರದರು ಈ ಪಾಂಡವರ ಹತ್ರ ಹೋಗಿ. ಅದಾದ್ಮೇಲೆ ಆ ರಾಕ್ಷಸರು ಕೆಲವರು ಆ ಸಂಪತ್ತೆಲ್ಲವನ್ನು ಸ್ವೀಕಾರ ಮಾಡಿದ್ರು, ಕನ್ಯೆಯನ್ನು ಸ್ವೀಕಾರ ಮಾಡಿದ್ರು. ಅವರು ದೈತ್ಯರಿಗೆ ಹೇಳಿದ್ರಂತೆ,
ಆ ಕನ್ಯೆಯನ್ನು ಸ್ವೀಕಾರ ಮಾಡಿದ್ರು ಅವರು ಅಂತಿದೆಯಲ್ಲ, ಯಾವ ಕನ್ಯೆಯರು ಅದು ಸ್ವಲ್ಪ ನೋಡ್ಬೇಕು. ಆ ಕಥೆ ಓಟದ ಭರದಲ್ಲಿ ನಾನು ಅದನ್ನು ಮಾಡಿಸ್ಬಿಟ್ಟಿದ್ದೆ. ಆ ಕನ್ಯೆಯರು ಅವರು ಕೃತಕರಾದ ಕನ್ಯೆಯರು, ಅವರು ನಿಜವಾದ ಕನ್ಯೆಯರನ್ನು ಪ್ರಜ್ಞೆ ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಕೃತಕ ಕನ್ಯೆಯರು ಗೊಂಬೆ ಅಂತ ಇದ್ದವರು ಆ ರಾಕ್ಷಸರ ಸಮೀಪ ಇದ್ರು. ಅವರು ಅದನ್ನು ತಗೊಂಡೋಗ ಜರಾಸಂಧ, ಶಿಶುಪಾಲ ಮೊದಲಾದವರಿಗೆ ಕೊಟ್ಟರು. ಯಾರೋ ಸುಂದರಿಯರಾದಂಥ ಕನ್ಯೆಯರು ನಮ್ಗೆ ಸಿಕ್ಕಿದ್ದಾರೆ ಅಂತ ಅವರು ಮತ್ತಷ್ಟು ಸಂಭ್ರಮಿಸಿದ್ರು. ರಾಕ್ಷಸರಿಗೆ ಹೇಳಿದ್ರು, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಪರವಾಗಿ ನಾವಿದ್ದೇವೆ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿಬಿಟ್ರು. ನಿಮ್ಗೇನು ಕಾರ್ಯ ಆಗಬೇಕಾಗಿದೆ ಅಂದ ಕೂಡಲೇ ಆ ನಿಕುಂಭ ಹೇಳಿದ, ನಮಗೆ ನಮ್ಮ ಶತ್ರುಗಳಾದಂತಹ ಯಾದವರ ಜೊತೆ ಯುದ್ಧ ನಡೆಯಲಿದೆ, ಆ ಯುದ್ಧ ಸಂದರ್ಭದಲ್ಲಿ ನೀವು ನಮಗೆ ಹೆಗಲು ಕೊಡಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕಾಗಿ ಪಾಂಡವರಿಗೆ ನಾರದರು ಅದನ್ನು ಹೋಗಿ ಹೇಳಿದ್ರು, ಅವ್ರು ಮಾಯಾಮಯರಾದಂಥ ಕನ್ಯೆಯರು, ಅವ್ರನ್ನ ನೀವು ಸ್ವೀಕಾರ ಮಾಡಿಬಿಡಿ, ಆ ಸಂಪತ್ತು ಬೇಡ ನಿಮಗೆ, ಆ ಕನ್ಯೆಯರು ಬೇಡ, ಅದೆಲ್ಲ ಯಕ್ಷಿಣಿ ವಿದ್ಯೆಯಿಂದ ನಿರ್ಮಿತವಾದಂತಹ ಸಂಗತಿ, ಅದು ಬೇಡ ಅಂತ ಹೇಳಿದ್ರು ನಾರದರು ಪಾಂಡವರಿಗೆ. ಪಾಂಡವರನ್ನು ಬಿಟ್ಟು ಆ ಜರಾಸಂಧ, ಶಿಶುಪಾಲ ಮೊದಲಾದ ರಾಜರೆಲ್ಲರೂ ಆ ನಿಕುಂಭ ಮೊದಲಾದಂತಹ ರಾಕ್ಷಸರಿಗೆ ಆಗಲಿ ಅಂತ ವರ ಕೊಟ್ಬಿಟ್ರು. ಹಾಗೆ ನಾವು ಹಾಗೆ ಮಾಡ್ತೀವಿ, ನಿಮಗೆ ಸಹಾಯ ಮಾಡ್ತೀವಿ ಅಂತಂದ್ರು. ಬ್ರಹ್ಮದತ್ತನ ಪತ್ನಿಯರು ತಮ್ಮ ಗಂಡ ಯಜ್ಞವನ್ನು ಏನು ಪ್ರಾರಂಭ ಮಾಡಿದ್ದ ಆ ಯಜ್ಞದಲ್ಲಿ ಪಾಲ್ಗೊಳ್ಳಲಿಕ್ಕಾಗಿ ಯಜ್ಞಶಾಲೆಗೆ ಪ್ರವೇಶ ಮಾಡಿದ್ರು. ಕೃಷ್ಣನು ಕೂಡ ತಾನು ಹಿಂದೆ ತಿಳಿಸಿದಂತೆ ತನ್ನ ಯಾದವ ಸೈನ್ಯ ಸಮೇತನಾಗಿ ಶಸ್ತ್ರಕ್ಕೆ ಪ್ರವೇಶ ಮಾಡಿದ. ಆಮೇಲೆ ದ್ವಾರಕೆಯ ಉಸ್ತುವಾರಿಯನ್ನ ಮಹಾರಾಜನಂತ ಉಗ್ರಸೇನಿಗೆ ಕೊಟ್ಟು ಬಂದಿದ್ದ. ವಸುದೇವನನ್ನ ಮತ್ತು ದೇವಕಿಯನ್ನ ಆ ಯಜ್ಞ ಭೂಮಿಯಿಂದ ಸ್ವಲ್ಪ ದೂರ ಇಟ್ಟ. ಇಲ್ಲಿ ಗಲಭೆ ಆಗೋದಿದೆ, ಹಾಗಾಗಿ ನೀವು ದೂರ ಇರಿ ಅಂತ ಹೇಳಿ ತನ್ನ ತಂದೆ ತಾಯಿಗಳನ್ನ ಆತ ದೂರ ನಿಲ್ಲಿಸಿದ. ಮತ್ತು ಬೇರೆ ಕಡೆಯಿಂದ ಯಾರು ಅಲ್ಲಿಗೆ ಬರಲಾರದಂತೆ ಅದಕ್ಕೆ ಕಾವಲು ಇರ್ತಿದ. ಎಲ್ಲಾ ಕಡೆ ಸುತ್ತಾಡಿ ಸೈನ್ಯದ ಮೇಲ್ವಿಚಾರಣೆ ಮಾಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ಪ್ರದ್ಯುಮ್ನಿಗೆ ವಹಿಸಿಕೊಟ್ಟ. ಅಲ್ಲಿಗೆ 83ನೇ ಅಧ್ಯಾಯ ಮುಕ್ತಾಯ ಆಗಿದೆ. 84ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಂಗತಿ ಏನಂದ್ರೆ, ಸೂರ್ಯೋದಯ ಕಾಲದಲ್ಲಿ ಬಲರಾಮ, ಕೃಷ್ಣ ಮತ್ತು ಸಾತ್ಯಕಿ ಇವರೆಲ್ಲರೂ ಕೂಡ ಗರುಡನ ಮೇಲೆ ಕೂತ್ಕೊಂಡ್ರು. ಅವರು ಶತ್ರುಗಳ ಮೇಲೆ ಯುದ್ಧ ಮಾಡುವಂತ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಅದಕ್ಕಿಂತ ಮೊದಲು ಆವರ್ತ ಅನ್ನುವ ಹೆಸರಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರು. ಗಂಗಾ ನದಿಯ ಅನೇಕ ಕವಲುಗಳು ಇದ್ದಿರಬೇಕು, ಅವೆಲ್ಲ ಅದರ ಪೈಕಿ ಒಂದು ಆವರ್ತ ಅಂತ ಹೇಳಿ. ಹಿಂದೆ ಕೂಡ ಈ ಆವರ್ತ ಅನ್ನೋ ನದಿ ತೀರದಲ್ಲಿ ಸ್ನಾನ ಮಾಡಿದವನು ನನ್ನನ್ನು ಪಡ್ಕೋತಾನೆ ಅಂತ ಶಂಕರ ಹೇಳಿದ್ದ. ಅಲ್ಲಿ ಸ್ನಾನ ಮಾಡಿ ಸುರಶ್ರೇಷ್ಠನಾದಂತಹ ಬಿಲ್ವೋದಕೇಶ್ವರನಿಗೆ ಅಂದ್ರೆ ಶಂಕರನಿಗೆ ಅವರು ಪೂಜೆ ಮಾಡಿ ಬಂದಿದ್ರು. ಸೈನ್ಯದ ಮುಂಭಾಗದಲ್ಲಿ ಆಕಾಶದಲ್ಲಿ ಪ್ರದ್ಯುಮ್ನನ್ನು ನಿಲ್ಲಿಸಿದ ಕೃಷ್ಣ, ಯಜ್ಞ ಮಂಟಪದ ರಕ್ಷಣೆಗಾಗಿ ಪಾಂಡವರನ್ನು ನಿಲ್ಲಿಸಿದ. ಉಳಿದ ಸೈನಿಕರನ್ನ ಗುಹೆಯ ಬಾಗಿಲಲ್ಲಿ ನಿಲ್ಲಿಸಿದ. ಜಯಂತನನ್ನ ಮತ್ತು ಪ್ರವರನನ್ನು ನೆನಪು ಮಾಡಿಕೊಂಡ ಕೃಷ್ಣ. ಜಯಂತ ಅಂದ್ರೆ ಇಂದ್ರನ ಮಗ. ಹಿಂದೆ ಹೇಳಿದ್ದ ಇಂದ್ರನಿಗೆ, ಈ ರಾಕ್ಷಸ ಸಂಹಾರಕ್ಕಾಗಿ ನಿನ್ನ ಮಗನನ್ನು ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ. ಮತ್ತೆ ಪ್ರವರ ಅಂತ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ನಮಗೆ ಆ ಪಾರಿಜಾತಹರಣ ಪ್ರಸಂಗದಲ್ಲಿ ಸೂಚಿತನಾಗಿದ್ದ. ಪ್ರವರ ಅಂದ್ರೆ ಆತ ಇಂದ್ರನ ಮಿತ್ರ, ಪರಶುರಾಮನ ಕಡೆಯಿಂದ ಅಭ್ಯಾಸ ಮಾಡಿದವನು, ಬ್ರಾಹ್ಮಣನಾದ್ರೂ ಮಹಾಪರಾಕ್ರಮಿ. ಅವರಿಬ್ಬರನ್ನು ಕೃಷ್ಣ ನೆನಪು ಮಾಡ್ಕೊಂಡ. ಅವರು ಕೂಡ ಅಲ್ಲಿ ಬಂದ್ರು. ಪ್ರದ್ಯುಮ್ನನ್ನು ನಿಲ್ಲಿಸಿದಂತೆ ಅವರಿಬ್ಬರನ್ನು ಕೂಡ ಆಕಾಶದಲ್ಲೇ ನಿಲ್ಲಿಸಿದ. ಅವರು ಮಾಯಾವಿಗಳಾಗಿದ್ರು. ಕೃಷ್ಣನ ಆಜ್ಞೆಯಂತೆ ರಣದುಂದುಭಿಗಳು ಮೊಳಗಿದವು. ಆಮೇಲೆ ಸಾಂಬ, ಗದರೆಲ್ಲರೂ ಕೂಡ ಯದು ಸೈನ್ಯವನ್ನ ಮಕರ ವ್ಯೂಹದಲ್ಲಿ ನಿಲ್ಲಿಸಿದ್ರು ಅಂತಿದೆ. ಮಕರ ಅಂದ್ರೆ ಮೊಸಳೆ ಆಕಾರದ ಒಂದು ವ್ಯೂಹ. ಆ ವ್ಯೂಹದಲ್ಲಿ ನಿಲ್ಲಿಸಿ ಅವರೆಲ್ಲರೂ ಕೂಡ ಯುದ್ಧಕ್ಕೆ ತಯಾರಾದರು. ಕಾರಣ, ಉದ್ಧವ, ಭೋಜ, ವೈತರಣ, ಅನಾದೃಷ್ಟಿ ಮೊದಲಾದಂಥ ಇವರೆಲ್ಲರೂ ಕೂಡ ಯದುವಂಶದ ಮುಖ್ಯರು. ಅವರೆಲ್ಲರೂ ಕೂಡ ವ್ಯೂಹದ ಅಗ್ರಭಾಗದಲ್ಲಿ ನಿಂತ್ಕೊಂಡಿದ್ರು. ಅನಿರುದ್ಧನಿಗೆ ಸಹಾಯಕರಾಗಿ ಸನತ್ಕುಮಾರ ಮತ್ತು ಚಾರುಲೇಷ್ಣ ಅವರು ನಿಂತ್ಕೊಂಡಿದ್ರು ಸೈನ್ಯದ ಹಿಂಭಾಗದಲ್ಲಿ. ಮತ್ತು ಆ ಷಟ್ಪುರ ದೈತ್ಯರು ಕೂಡ ಯಾದವರ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿ ತಮ್ಮ ಷಟ್ಪುರದಿಂದ ಹೊರಟು ಅನೇಕರು ಕತ್ತೆಯ ಮೇಲೆ, ಆನೆಗಳ ಮೇಲೆ, ಮೊಸಳೆಗಳ ಮೇಲೆ, ಕಡಲು ಹಂದಿಗಳು ಅಂತ ಪ್ರಾಣಿ ಗೊತ್ತಿಲ್ಲ, ಸಮುದ್ರದಲ್ಲಿ ವಾಸ ಮಾಡುವಂತ ಒಂದು ಹಂದಿ, ಎಮ್ಮೆಗಳ ಮೇಲೆ, ಘೇಂಡಾಮೃಗಗಳ ಮೇಲೆ, ಆಮೆಗಳ ಮೇಲೆ ಕೂತು ಯುದ್ಧ ಮಾಡಿದಂಥವರಿದ್ರು. ಹೀಗೆ ಅವರೆಲ್ಲರೂ ಕೂಡ ಆ ಯುದ್ಧಕ್ಕೆ ತಯಾರಾದರು. ರಾಕ್ಷಸರು ಯುದ್ಧಕ್ಕೆ ತಯಾರಾದ ಕೂಡಲೇ ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಶಿಶುಪಾಲ, ಜರಾಸಂಧ ಮೊದಲಾದಂಥವರು ಕೂಡ ತಯಾರಾದರು. ಕೇಜಿರಾಜನ ಅಂತ ಶಿಶುಪಾಲ, ಆತನ ಸಹೋದರ, ಅವರು ಕೂಡ ಎಲ್ಲರೂ ಅಲ್ಲಿ ಶಲ್ಯ, ಶಕುನಿ, ಭಗದತ್ತ, ಜರಾಸಂಧ, ಸುಶರ್ಮ ಮತ್ತು ವಿರಾಟ ರಾಜ್ಯದ ಯುವರಾಜನ ಅಂತ ಉತ್ತರ ಕುಮಾರ ಇವರೆಲ್ಲರೂ ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿ ಬಂದರು.
ಆಮೇಲೆ ಆ ನಿಕುಂಭ ಯಾದವರ ಸೈನ್ಯದ ಮೇಲೆ ಯುದ್ಧ ಪ್ರಾರಂಭ ಮಾಡಿದ. ಅನಾದೃಷ್ಟಿ ಅಂತ ಯಾದವರಲ್ಲಿ ಒಬ್ಬ ಮುಖ್ಯಸ್ಥ ಇದ್ದ, ಆತ ನಿಕುಂಭನನ್ನ ಎದುರಿಸಿ ಯುದ್ಧ ಮಾಡಿದ. ಬಲರಾಮ, ಸಾತ್ಯಕಿಯರು ಮತ್ತು ಪ್ರದ್ಯುಮ್ನ ಅವರು ಎಲ್ಲರೂ ಕೂಡ ತಮ್ಮ ಪೂರ್ಣ ಪರಾಕ್ರಮವನ್ನ ಪ್ರಯೋಗ ಮಾಡಿದರು. ಆಮೇಲೆ ಬಲರಾಮ ತನ್ನ ಹಲಾಯುಧವನ್ನ ಮತ್ತು ಒನಕೆಯನ್ನ ಪ್ರಯೋಗ ಮಾಡಿ ಅನೇಕ ಶತ್ರುಗಳನ್ನು ಧ್ವಂಸ ಮಾಡಿದ. ಅವನ ಪರಾಕ್ರಮ ಹೇಗಿತ್ತು ಅಂತಂದ್ರೆ, ದೊಡ್ಡ ದೊಡ್ಡ ಆನೆಗಳನ್ನ ಮತ್ತು ಕುದುರೆಗಳನ್ನ ತನ್ನ ಕೈಯಿಂದ ಎತ್ತಿ ಶತ್ರು ಸೈನ್ಯದ ಮೇಲೆ ಬಿಸಾಕ್ತಿದ್ದ ಈ ಬಲರಾಮ. ಹೀಗೆ ಬಲರಾಮ ಮತ್ತು ಕೃಷ್ಣರ ಆ ಪರಾಕ್ರಮಕ್ಕೆ ಆ ಶತ್ರು ಸೈನ್ಯಲ್ಲೂ ಕೂಡ ಕ್ರಮವಾಗಿ ಧ್ವಂಸವಾಗಲಿಕ್ಕೆ ಪ್ರಾರಂಭ ಆಯಿತು. ನಾರಾಯಣನ ಭಯದಿಂದ ಪೀಡಿತರಾಗಿದ್ವಿ ರಾಕ್ಷಸರೆಲ್ಲರೂ ಕೂಡ. ಅದಕ್ಕೆ ಅವ್ರೇನ್ ಮಾಡಿದ್ರು ಅಂದ್ರೆ, ನಾರಾಯಣನ ಕೈಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಆಕಾಶಕ್ಕೆ ಹಾರಿ ಹೋದ್ರು. ಆಕಾಶದಲ್ಲಿ ಕೂಡ ಆ ಬಾಣಗಳು ಅವರನ್ನು ಬಿಡಲಿಲ್ಲ. ಆಕಾಶದಲ್ಲಿಯೇ ಕೃಷ್ಣ ಅವರೆಲ್ಲರನ್ನು ಕೂಡ ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಕಾಶದಿಂದ ಅವರು ತಾಳೆ ಹಣ್ಣು ಕೆಳಗೆ ಉದುರಿ ಬಿದ್ದಂತೆ ಉದುರಿ ಬಿದ್ರು. ಇದಾದ ನಂತರ ರುಕ್ಮಿಣಿ ಮಗನಾದಂಥ ಪ್ರದ್ಯುಮ್ನ, ಗದ, ಕಾರಣ ಮತ್ತು ಅನಿರುದ್ಧ, ಸಾಂಬ ಇವರು ಎಲ್ಲರೂ ಸೇರ್ಕೊಂಡು ಒಂದು ಭಯಂಕರವಾದಂತಹ ಮಾಯಾಮಯವಾದಂತಹ ಗುಹೆಯನ್ನು ನಿರ್ಮಾಣ ಮಾಡಿದರು. ಅದು ಯಕ್ಷಿಣಿ ವಿದ್ಯೆಯಿಂದ ನಿರ್ಮಾಣವಾದಂಥ ಗುಹೆ. ಅಂತ ಗುಹೆಯಲ್ಲಿ ಹಿಂದೆ ಯಾರೂ ನೋಡಿರಲೂ ಇಲ್ಲ, ಅಲ್ಲಿ ಪ್ರವೇಶನೂ ಮಾಡಿರಲಿಲ್ಲ. ಅದರಿಂದ ಎಲ್ಲಿ ಒಳಗೆ ಹೋಗೋದು, ಎಲ್ಲಿ ಹೊರಗೆ ಬರೋದು ಅಂತ ಮಾರ್ಗವೂ ಯಾರಿಗೂ ಗೊತ್ತಿರಲಿಲ್ಲ. ಅಂತ ಗುಹೆಯನ್ನ ಅವರು ನಿರ್ಮಿಸಿ ಈ ಷಟ್ಪುರ ನಿವಾಸಿಗಳಾದಂತಹ ರಾಕ್ಷಸರ ಬೆಂಬಲಕ್ಕೆ ಯಾರು ಬಂದಿದ್ರಲ್ಲ, ಶಿಶುಪಾಲ ಮೊದಲಾದವರು, ಅವರೆಲ್ಲರನ್ನು ಕೂಡ ಅವ್ರ ಒಳಗೆ ಹಾಕಿ ತುಂಬಿಸಿ ಅದನ್ನು ಬಂಧನದಲ್ಲಿ ಇಡಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಕರ್ಣ ತಾನು ದೊಡ್ಡ ಪರಾಕ್ರಮಿ ಅಂತ ಅನ್ಕೋತಿರ್ತಾನಲ್ಲ ಯಾವತ್ತು, ಆ ಕರ್ಣನನ್ನು ಬಿಡಲಿಲ್ಲ ಪ್ರದ್ಯುಮ್ನ. ಅವನನ್ನು ಹಿಡ್ಕೊಂಡು ಆ ಗುಹೆಯಲ್ಲಿ ಬಂಧಿಸಿಟ್ಬಿಟ್ಟ. ಕರ್ಣ ಬಹಳ ತಪ್ಪಿಸ್ಕೊಳ್ಳಿಕ್ಕೆ ಚಡಪಡಿಸಿದ್ರು ಕೂಡ ಬಿಡಲಿಲ್ಲ. ಮಾಯಾಮಯವಾದಂತಹ ಗುಹೆಯಲ್ಲಿ ತಗೊಂಡು ಹೋಗಿ ಇಟ್ಟು ಆ ಗುಹೆಯನ್ನ ಬಾಗಿಲನ್ನು ಮುಚ್ಚಿಬಿಟ್ಟ. ದೃಷ್ಟದ್ಯುಮ್ನ ಮೊದಲಾದಂತಹ ಪಾಂಚಾಲರನ್ನು ಕೂಡ ಬಂಧಿಸಿದ ಅಂತಿದೆ. ದೃಷ್ಟದ್ಯುಮ್ನ ಅಂದ್ರೆ ದ್ರೌಪದಿ ಅಣ್ಣ. ಅವರೆಲ್ಲರೂ ಕೂಡ ಪಾಂಡವ ಪಕ್ಷೀಯರಾಗಿದ್ರು ಕೂಡ ಜರಾಸಂಧನ ಭಯದಿಂದ ಅಲ್ಲೇನಾದ್ರು ಹೋಗಿದ್ರು ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಅದು ನೋಡಬೇಕು. ಅದಾದ್ಮೇಲೆ ಪ್ರದ್ಯುಮ್ನ ತಾನು ಮಾಡಿದಂತಹ ಕೆಲಸವನ್ನು ಹೇಳಿದ. ಮತ್ತು ಅಲ್ಲಿದ್ದಂತ ಉಳಿದ ಅನೇಕ ರಾಕ್ಷಸರಿಗೆ ಮತ್ತು ರಾಜರಿಗೆ ಎಷ್ಟೋ ಜನ ಅವನ ಬಂಧುಗಳೇ ಇದ್ರು, ಪ್ರದ್ಯುಮ್ನ ಬಂಧುಗಳೇ ಅಲ್ಲಿದ್ರು. ಅವರೆಲ್ಲರಿಗೂ ಹೇಳಿದ, ನೀವು ನಮಗೆ ಬಂಧುಗಳಾಗಿದ್ದೀರಿ ಮತ್ತು ಹಿರಿಯರಾಗಿದ್ದೀರಿ, ಆದರೆ ಶೂಲಪಾಣಿಯಾದಂತಹ ಬಿಲ್ವೋದಕೇಶ್ವರನಾದಂತಹ ಶಂಕರನ ಆಜ್ಞೆಯಂತೆ ನಿಮ್ಮೆಲ್ಲರನ್ನು ಕೂಡ ಈ ಗುಹೆಯಲ್ಲಿ ನಾನು ಬಂಧಿಸಿಟ್ಟು ಬಿಡ್ತೇನೆ. ಈಗ ಅವನು ನಮ್ಗೆ ಆಜ್ಞೆ ಮಾಡಿದ್ದಾನೆ. ನಮ್ಮ ಯಾದವರನ್ನು ಕೂಡ ನಿಕುಂಭ ತನ್ನ ಶಾಂಬರಿ ಮಾಯ ಅಂದ್ರೆ ಶಂಬರಾಸುರನ ಒಂದು ಮಾಯ ಆಗಿದ್ದೆ ಅದರ ಮೂಲಕ ಅಪಹಾರ ಮಾಡಿದ್ದಾನೆ. ಅವರನ್ನು ಎಲ್ಲರನ್ನು ಬಿಡುಗಡೆ ಮಾಡ್ತೀನಿ. ಹಾಗಾಗಿ ನೀವೆಲ್ಲರೂ ಕೂಡ ನಮಗೆ ಶರಣಾಗತರಾಗಬೇಕು ಅಂತ ಆ ರಾಕ್ಷಸರಿಗೆಲ್ಲರಿಗೂ ಮತ್ತು ರಾಜರಿಗೆಲ್ಲರಿಗೂ ಕೂಡ ಪ್ರದ್ಯುಮ್ನ ಎಚ್ಚರಿಕೆ ಕೊಟ್ಟ. ಹೀಗೆ ಹೇಳಿದಾಗ ಆ ಶಿಶುಪಾಲ ಅದನ್ನು ತಿಳಿಸ್ಕೊಳ್ಳಿಕ್ಕಾಗಲಿಲ್ಲ. ಪ್ರದ್ಯುಮ್ನನ್ನ ಆತ ಬಾಣ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದಕ್ಕೆ ಪ್ರತಿಯಾಗಿ ಪ್ರದ್ಯುಮ್ನ ಬಿಲ್ವೋದಕೇಶ್ವರನಿಗೆ ನಮಸ್ಕಾರ ಮಾಡಿ ತನ್ನ ಬಲವನ್ನು ಹೆಚ್ಚಿಸಿಕೊಂಡು ಆ ಶಿಶುಪಾಲನನ್ನು ಬಂಧಿಸಬೇಕು ಅಂತ ಪ್ರಯತ್ನ ಪಟ್ಟ. ಆಗ ಆ ಸ್ವಯಂ ನಂದೀಶ್ ರುದ್ರನ ಪಾರ್ಥದಲ್ಲಿ ಮುಖ್ಯನಾದಂಥ ರುದ್ರನ ಅನುಸರದಲ್ಲಿ ಮುಖ್ಯನಾದಂಥ ನಂದೀಶ್ವರ ಇದ್ದಾನಲ್ಲ, ಅವನು ವೃಷಭ ಆತ ಅಲ್ಲಿಗೆ ಬಂದ. 1,000 ಪಾಶಗಳನ್ನು ಕೈಯಲ್ಲಿ ಹಿಡಿದಿದ್ದ. ಅವನು ಹಗ್ಗಗಳನ್ನು ಹಿಡ್ಕೊಂಡು ಬಂದು ಪ್ರದ್ಯುಮ್ನಿಗೆ ಹೇಳಿದ, ನನ್ನ ಸ್ವಾಮಿಯಾದಂತಹ ಬಿಲ್ವೋದಕೇಶ್ವರ ಈ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾನೆ. ಹಿಂದೆ ಹೇಳಿದಂತಹ ಎಲ್ಲಾ ಕಾರ್ಯಗಳನ್ನು ನೀನು ಬಿಲ್ವೋದಕೇಶ್ವರನ ಆಜ್ಞೆಯಂತೆ ಮಾಡ್ತಾ ಇದ್ದಿ. ಈ ಎಲ್ಲ ರಾಜರನ್ನ ನಾನು ಈ ಹೊಸದಾಗಿ ಏನು ಪಾಶಗಳನ್ನು ಕೊಟ್ಟು ಕಳಿಸ್ತಾ ಇದ್ದೇನೆ, ಈ ಪಾಶಗಳ ಮೂಲಕ ಬಂಧಿಸಿಟ್ಟು ಬಿಡು ಎಂಬುದಾಗಿ ಬಿಲ್ವೋದಕೇಶ್ವರ ಹೇಳಿದ್ದಾನೆ. ಮತ್ತು ಈ ಎಲ್ಲ ರಾಜರನ್ನು ಸೋಲಿಸಿ ಅವರನ್ನು ಬಂಧಿಸುವ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ನಿನಗೊಬ್ಬನಿಗೆ. ಹಾಗಾಗಿ ಆ ಪಾಶಗಳನ್ನು ಸ್ವೀಕಾರ ಮಾಡು ಎಂಬುದಾಗಿ ಶಿವ ಹೇಳಿದ್ದಾನೆ ಅಂತ ಹೇಳಿದ. ಕೂಡಲೇ ಪ್ರದ್ಯುಮ್ನ ಆ ಪಾಶಗಳನ್ನು ಸ್ವೀಕಾರ ಮಾಡಿದ. ಭಗದತ್ತ, ಶಿಶುಪಾಲ, ಆಕೃತಿ, ರುಕ್ಮಿ ಇವರ ಮೊದಲಾದಂತ ಎಲ್ಲರನ್ನು ಕಟ್ಟಿ ಹಾಕಿ ಆ ಗುಹೆಯಲ್ಲಿ ಬಂಧಿಸಿಟ್ಬಿಟ್ಟ. ಅವರಿಗೆಲ್ಲರಿಗೂ ಚಡಪಡಿಕೆ ಆಗ್ತಿತ್ತು, ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಆದರೆ ಸರ್ಪಗಳಂತೂ ಬುಸುಗುಡ್ತಾ ಇದ್ರು. ಅವ್ರಿಗದು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮುಂದೆ ಅವ್ರನ್ನೆಲ್ಲ ಬಂಧಿಸಿ ಆ ಗುಹೆಯ ಬಾಗಿಲಿಗೆ ತನ್ನ ಮಗನಾದಂಥ ಪ್ರದ್ಯುಮ್ನನ್ನ ನಿಲ್ಲಿಸಿಬಿಟ್ಟ. ಮುಂದೆ ಆ ಪ್ರದ್ಯುಮ್ನ ಅಲ್ಲಿ ನೆರೆದಂತಹ ರಾಜರೇನಿದ್ರು ಯಾವ ರಾಜನನ್ನು ಬಿಡ್ಲಿಲ್ಲ.
ಪ್ರತಿಯೊಬ್ಬ ರಾಜನನ್ನು ಅವರ ಸೇನಾಪತಿಗಳನ್ನು ಕೋಶಾಧ್ಯಕ್ಷರು ಆನೆ ಕುದುರೆ ರಥ ಪದಾರ್ಥ ಎಲ್ಲವನ್ನು ಕೂಡ ತಂದರು. ಎಲ್ಲವನ್ನು ಕೂಡ ತನ್ನ ಸ್ವಾಧೀನಕ್ಕೆ ತಗೊಂಡ್ಬಿಟ್ಟ. ತಗೊಂಡು ಬಂದು ಮುಂದೆ ಪ್ರಜ್ಞ ಈ ಬ್ರಹ್ಮದತ್ತನಿಗೆ ಹೇಳಿದ, ನಿರ್ಭಯವಾಗಿ ನೀನು ನಿನ್ನ ಯಜ್ಞವನ್ನು ಮುಂದುವರಿಸು. ಯಾಕೆಂತಂದ್ರೆ ನಾನು ಆ ಎಲ್ಲ ರಾಕ್ಷಸರನ್ನ ಇವತ್ತು ಬಂಧನದಲ್ಲಿ ಇಟ್ಟುಬಿಟ್ಟಿದ್ದೇನೆ. ನಿನಗೆ ನಾವು ಇವತ್ತು ರಕ್ಷಕರಾಗಿದ್ದೇವೆ, ನಾವಲ್ಲದೆ ಪಾಂಡವರು ಕೂಡ ರಕ್ಷಕರಾಗಿದ್ದಾರೆ. ಹೀಗೆ ರಕ್ಷಕರಾಗಿರೋದ್ರಿಂದ ನಿನ್ನ ಯಜ್ಞಕ್ಕೆ ಏನೂ ತೊಂದರೆ ಬರೋದಿಲ್ಲ, ಯಜ್ಞವನ್ನು ನಿರ್ವಿಘ್ನವಾಗಿ ಮುಂದುವರಿಸು ಅಂತ ಹೇಳಿದರು. ಮತ್ತು ನಿನ್ನ ಕನ್ಯೆಯರಲ್ಲೂ ಕೂಡ ಸುರಕ್ಷಿತರಾಗಿದ್ದಾರೆ, ಯಾರಿಗೂ ಒಂದು ಕೂದಲು ಕೂಡ ಕೊಂಕಿಲ್ಲ, ಎಲ್ಲರೂ ಸುರಕ್ಷಿತರಾಗಿದ್ದಾರೆ. ನನ್ನ ಮಾಯಾವಿದ್ಯೆಯಿಂದ ಎಲ್ಲರನ್ನು ನಾನು ಕಾಪಾಡಿದ್ದೇನೆ ಅಂತ ಹೇಳಿದ. ಆ ರಾಕ್ಷಸರಲ್ಲೂ ಕೂಡ ಸಮುಗ್ಧರಾದರೂ ಪ್ರದ್ಯುಮ್ನ ಈ ಮಾಯೆಯಿಂದ ಪೀಡಿತರಾಗಿ ಕೆಲವರು ದಿಕ್ಕಕ್ಕೆ ಓಡಿ ಹೋದರು. ಆಗ ನಿಕುಂಭ ಅವರೆಲ್ಲರೂ ಕೂಡ ಸಂಬೋಧನೆ ಮಾಡಿ ಹೇಳಿದ, ಹಿಂದೆ ನನಗೆ ಸಹಾಯ ಮಾಡ್ತೀನಿ ಅಂತ ನೀವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸಂಭ್ರಮದಿಂದ ಮುಂದೆ ಬಂದಿದ್ದೀರಿ. ಈಗ ಎಲ್ಲರೂ ಓಡಿ ಹೋಗಿ ತಯಾರಾಗಿದ್ದೀರಿ. ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧವಾಗಿ ಯಾಕೆ ಈ ತರ ವರ್ತನೆ ಮಾಡ್ತಿದ್ದೀರಿ? ಈ ತರ ಮಾಡಿ ನಾಳೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿ ಅಥವಾ ಪರಲೋಕಕ್ಕೆ ಹೋಗಿ ಏನು ಅನುಭವಿಸಿದ್ದೀರಿ ನೀವು? ನಿಮಗೇನು ಸತ್ಫಲ ಸಿಗೋದಿದೆ? ಪಲಾಯಿತ್ವ ಗೃಹಂ ಗತ್ವ ಕಸ್ಯ ದ್ರಕ್ಷತ ಹೇ ಮುಖಂ. ಮನೆಗೆ ಹೋಗಿ ಯಾರ ಮುಖ ನೋಡೋರಿದ್ದೀರಿ ನೀವು? ಹೆಂಡತಿ ಮಕ್ಕಳಿಗೆ ಏನಂತ ಹೇಳ್ತೀರಿ? ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಬಂದ್ವಿ ಅಂತ ಹೇಳ್ತಿರೋ ಹೇಗೆ? ದಾರಾನ್ ದ್ರಕ್ಷತೆ ಕಿಂ ಚಾಪಿ ದಿಗ್ದಿತ್ ಕಿಂ ನ ಲಜ್ಜತ. ಪತ್ನಿ ಕಡೆ ಹೋಗಿ ನಾನು ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಬಂದೆ ಅಂತ ಹೇಳಿಕ್ಕೆ ನೀವು ನಾಚಿಕೆ ಆಗೋದಿಲ್ಲೇನೋ ಅಂತ ಹೇಳಿ ಆ ನಿಕುಂಭ ಅವರೆಲ್ಲರನ್ನು ಕೂಡ ಮತ್ತಷ್ಟು ಪ್ರಚೋದಿಸಿದ. ಅವರೆಲ್ಲರೂ ಕೂಡ ಮತ್ತೆ ಯುದ್ಧ ಭೂಮಿಗೆ ಓಡಿ ಬಂದ್ರು, ಯಜ್ಞ ಮಂಟಪ ಕಡೆ ಬಂದ್ರು. ಅಲ್ಲಿ ಸ್ವಯಂ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಸಹದೇವರು ಸಂಹಾರ ಮಾಡಿದರು. ಯಾವ ಕಥೆ ಮಹಾಭಾರತದಲ್ಲಿಲ್ಲ, ಅಥವಾ ನಮಗೆ ಸಿಕ್ಕುವಂತ ಮಹಾಭಾರತದಲ್ಲಿಲ್ಲ. ದಕ್ಷಿಣ ಭಾರತದ ಪಾಠಾನುಸಾರಿಯಾದ ಮಹಾಭಾರತದಲ್ಲಿ ಏನಾದ್ರು ಇದ್ದಿರಬೇಕು. ಪಂಚಪಾಂಡವರು ಯಜ್ಞ ಭೂಮಿಯ ರಕ್ಷಣೆಗಾಗಿ ನಿಂತಿದ್ರು, ಅವರೆಲ್ಲರನ್ನು ಸಂಹಾರ ಮಾಡಿದ್ರು. ಆಕಾಶಕ್ಕೆ ಯಾರು ಹಾರಿ ಹೋಗುತ್ತಂದ್ರೆ ಅಲ್ಲಿ ಜಯಂತ ಮತ್ತು ಪ್ರವರ ಇದ್ರು. ಅವರು ಆಕಾಶದಲ್ಲಿರುವಂತಹ ರಾಕ್ಷಸರನ್ನ ನೋಡ್ಕೊಳ್ತಿದ್ರು. ನಿಕುಂಭ ತನ್ನ ಸೈನ್ಯದ ನಾಶ ಆಗೋ ಹೆಚ್ಚಾಗ್ತಿದ್ದನ್ನು ನೋಡಿ ಕುಪಿತನಾಗಿ ಮಾಯಾಬಲದಿಂದ ಮೇಲಕ್ಕೆ ಹಾರಿದಂಥ ಆ ಆಕಾಶಕ್ಕೆ ಬಂದಂಥ ಆ ನಿಕುಂಭನನ್ನ ಜಯಂತ ಮತ್ತು ಪ್ರವರರಿಬ್ಬರು ಕೂಡ ತಮ್ಮ ಬಾಣಗಳಿಂದ ಪ್ರಹಾರ ಮಾಡಿದ್ರು. ಅವನು ಕೂಡ ತನ್ನ ಪರಿಹಾರದಿಂದ ಪ್ರವರನನ್ನು ಪ್ರಹಾರ ಮಾಡಿದ. ಪ್ರವರ ಆಕಾಶದಿಂದ ಉದುರಿ ಆ ಭೂಮಿಯ ಮೇಲೆ ಬಿದ್ದ. ಜಯಂತ ಕೆಳಗೆ ತಾನು ಕೂಡ ಬಂದು ಆ ಪ್ರವರನನ್ನು ತನ್ನ ಎರಡೂ ಕೈಗಳಿಂದ ಬಾಚಿ ತಬ್ಬಿಕೊಂಡ. ಪ್ರವರ ಪ್ರಾಣಾಪಾಯದಿಂದ ಪಾರಾದ. ಮುಂದೆ ಆ ಜಯಂತ ಆ ಪ್ರವರನನ್ನು ಅಲ್ಲೇ ವಿಶ್ರಾಂತಿಗಾಗಿ ಬಿಟ್ಟು ನಿಕುಂಭನನ್ನ ಹಿಂಬಾಲಿಸಿಕೊಂಡು ಹೋದ. ಅವರಿಬ್ಬರ ನಡುವೆ ಒಂದು ಭಯಂಕರವಾದಂತಹ ಯುದ್ಧ ನಡೆಯಿತು. ಆಗ ನಿಕುಂಭ ಆಲೋಚನೆ ಮಾಡಿದಂತೆ, ಇಂದ್ರನ ಮಗನಾದಂತಹ ಈ ಜಯಂತನ ಜೊತೆ ಯುದ್ಧ ಮಾಡಿದ್ರೆ ನನಗೆ ಏನು ಲಾಭ, ಏನು ಕೀರ್ತಿ ಆಗಿ ಬಂದಿತ್ತು, ಇವನು ನನಗೆ ಎಷ್ಟವನು, ಇವನು ಪರಾಕ್ರಮ ಇಷ್ಟದ್ದು, ಹಾಗಾಗಿ ನನಗೆ ಸರಿಸಾಟಿಯಾದಂತಹ ಬೇರೆಯವ್ರ ಜೊತೆ ಯುದ್ಧ ಮಾಡ್ತೀನಿ ಅಂತ ಆಲೋಚನೆ ಮಾಡಿದ. ಕೂಡಲೇ ಮಾಯ ಆಗಿಬಿಟ್ಟ. ಮಾಯ ಆಗಿ ಕೃಷ್ಣನ ಕಡೆ ಬಂದ. ಅವನು ಕೃಷ್ಣನ ಕಡೆಗೆ ಬಂದದ್ದು ನೋಡಿ ಇಂದ್ರನು ಕೂಡ ಐರಾವತವನ್ನು ಏರಿ ಅಲ್ಲಿ ಬಂದ ಯುದ್ಧವನ್ನ ವೀಕ್ಷಣೆ ಮಾಡೋದಕ್ಕಾಗಿ. ಮಗನನ್ನು ಕಂಡು ಮಗನ ಪರಾಕ್ರಮವನ್ನು ಆತ ಪ್ರಶಂಸೆ ಮಾಡಿದ. ತನ್ನ ಸ್ನೇಹಿತನಾದಂತಹ ಪ್ರವರನನ್ನು ಕೂಡ ಆಲಿಂಗನ ಮಾಡಿಕೊಂಡ. ಮುಂದೆ ದೇವದುಂದುಗಳೆಲ್ಲವೂ ಕೂಡ ಈ ದೇವ ಪಕ್ಷದ ವಿಜಯಕ್ಕಾಗಿ ಮೊಳಗಿದವು. ಆಮೇಲೆ ಕೃಷ್ಣ ತನ್ನ ವಾಹನವಾದಂತಹ ಗರುಡವನ್ನು ಏರಿ ಆ ನಿಕುಂಭನ ಜೊತೆ ಯುದ್ಧ ಮಾಡಿದ. ನಿಕುಂಭ ಕೃಷ್ಣ, ಬಲರಾಮ, ಸಾತ್ಯಕಿ, ಗದ, ಸಾಂಬ ಮೊದಲಾದಂಥವರೆಲ್ಲರೂ ಕೂಡ ಪ್ರಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸರ್ವಶಸ್ತ್ರ ಪಾರಂಗತರಾಗಿದ್ದ ಕೃಷ್ಣ ಮೊದಲಾದವರು. ಆದರೆ ಈ ನಿಕುಂಭ ಎಲ್ಲಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಎಲ್ಲೋ ಅದೃಶ್ಯನಾಗಿ ನಿಂತು ಇವ್ರ ಮೇಲೆ ಬಾಣ ಪ್ರಯೋಗ ಮಾಡ್ತಿದ್ದ. ಕೃಷ್ಣ ಕೊನೆಗೆ ಏನು ಮಾಡಿದ ಅಂದ್ರೆ ಪ್ರಮಥ ಗಣಗಳಿಗೆ ಅಧಿಪತಿಯಾದಂತಹ ಬಿಲ್ವೋದಕೇಶ್ವರನನ್ನ ಸ್ಮರಣೆ ಮಾಡಿಕೊಂಡ. ಆ ಬಿಲ್ವೋದಕೇಶ್ವರನ ಕೃಪೆಯಿಂದಾಗಿ ಕೃಷ್ಣ ಮೊದಲಾದಂತಹ ಯಾದವರಿಗೆ ಆ ನಿಕುಂಭ ಎಲ್ಲಿದ್ದಾನೆ ಅನ್ನೋ ಸಂಗತಿ ಸ್ಪಷ್ಟವಾಗಿ ವೇದ್ಯವಾಯಿತು. ಅವನು ಕೃಷ್ಣನನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಿದ್ದ ಆ ನಿಕುಂಭ. ಹೀಗೆ ಆ ನಿಕುಂಭನ ಮೇಲೆ ಈ ಕೃಷ್ಣ ಮತ್ತಷ್ಟು ಆಯುಧಗಳನ್ನು ಪ್ರಯೋಗ ಮಾಡಿದ್ರು ನಿಕುಂಭನ ಕೂದಲು ಕೊಂಕಲಿಲ್ಲ. ಅರ್ಜುನನಿಗೆ ಬಹಳ ಆಶ್ಚರ್ಯ ಆಯ್ತು. ಅಷ್ಟೊತ್ತಿಗೆ ಅರ್ಜುನನ್ ಕೂಡ ಕೃಷ್ಣನ ಸಮೀಪಕ್ಕೆ ಬಂದಿದ್ದ. ಕೃಷ್ಣನೇ, ವಜ್ರಾಯುಧಕ್ಕೆ ಸಮಾನವಾದಂತಹ ನಿನ್ನ ಬಾಣಗಳನ್ನು ಯಾರು ಕೂಡ ತಡ್ಕೊಳ್ಳಾರರು, ಆದ್ರೆ ಇಂಥ ರಾಕ್ಷಸ ಇದನ್ನ ಹೇಗೆ ತಡ್ಕೊಂಡಿದ್ದಾನೆ, ಅವನ ಪರಾಕ್ರಮ ಎಷ್ಟುದ್ದು ಅಂತ ಕೇಳಿದ. ಆಗ ಕೃಷ್ಣ ಹೇಳಿದ, ಈ ನಿಕುಂಭ ಮಹದ್ಭೂತಂ ನಿಕುಂಭೋಯಂ, ಇದು ಸಾಮಾನ್ಯ ಪ್ರಾಣಿ ಅಲ್ಲ. ಈ ನಿಕುಂಭ ಅಂದ್ರೆ ದೊಡ್ಡ ಭೂತ. ಇದ್ರ ಕಥೆ ಹೇಳ್ತೇನೆ ಕೇಳು ಅಂತ ಹೇಳಿದ ಕೃಷ್ಣ.
ಇವನು ಹಿಂದೆ ಉತ್ತರ ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿ 1,00,000 ವರ್ಷ ಕಾಲ ತಪಸ್ಸು ಮಾಡಿದ್ದಾನೆ. ಸ್ವಯಂ ಶಂಕರ ಬೇಕಾದಂಥ ವರಗಳನ್ನು ಕೇಳ್ಕೊ ಅಂತ ನಿಕುಂಬನಿಗೆ ಹೇಳಿದ್ದ. ಆಗ ಯಾವ ದೇವತೆಗಳಿಗೂ ಮಣಿಯದಂತಹ 3 ರೂಪಗಳು ನನಗೆ ಬೇಕು ಅಂತ ಕೇಳ್ಕೊಂಡಿದ್ದ ಈ ದೈತ್ಯ. ಹಾಗಾಗಿ ದೈತ್ಯನಿಗೆ 3 ರೂಪಗಳು. ಆಗ ಮಹಾದೇವ ಅವನಿಗೆ ಹೇಳಿದ್ದ, ಎಂದು ನೀನು ನನಗಾಗಲಿ ಬ್ರಾಹ್ಮಣರಿಗಾಗಲಿ ಮಹಾವಿಷ್ಣುವಿಗಾಗಲಿ ಅಪ್ರಿಯವಾದಂತಹ ಕಾರ್ಯವನ್ನ ಮಾಡೋದಿಲ್ವೋ, ಎಲ್ಲಿ ತನಕ ಮಾಡೋದಿಲ್ವೋ ಅಲ್ಲಿ ತನಕ ನನ್ನ ಈ ವರ ನಿನ್ನನ್ನು ಕಾಪಾಡ್ತದೆ. ಯಾಕೆಂದ್ರೆ ನಾನು ವಿಷ್ಣು ಇಬ್ಬರು ಕೂಡ ಬ್ರಾಹ್ಮಣ ಪ್ರಿಯರಾಗಿದ್ದೇವೆ. ಬ್ರಹ್ಮಣ್ಯೋಹಂಚ ವಿಷ್ಣುಶ್ಚ, ನಾವಿಬ್ರು ಕೂಡ ಬ್ರಾಹ್ಮಣರಿಗೆ ಬಹಳ ಪ್ರೀತಿ ಪಾತ್ರರಾದವರು. ವಿಪ್ರಾಣಂ ಪರಮಾಗತಿ, ಬ್ರಾಹ್ಮಣರಿಗೆ ಬಹಳ ಆಶ್ರಯೀಭೂತರಾದವರು. ಹೀಗೆ ಆ ಶಂಕರ ವರ ಕೊಟ್ಟ ಅಧ್ಯಕ್ಷನಾಗಿದ್ದ. ಆ ಶಂಕರನ ವರದಿಂದ ನಿಕುಂಬ ಕೊಂಬಿದ್ದಾನೆ. ಹಾಗಾಗಿ ಈತ ಇವತ್ತು ನಮ್ಗೆಲ್ಲರಿಗೂ ಕೂಡ ಎಷ್ಟೊಂದು ತೊಂದರೆ ಕೊಡ್ತಾ ಇದ್ದಾನೆ. ಯಾರಿಂದಲೂ ಧ್ವಂಸ ಮಾಡ್ಲಿಕ್ಕೆ ಆಗದೇ ಇರುವಂತಹ ಒಂದು ಸ್ವರೂಪ ಇತ್ತಿರಂತೂ ಷಟ್ಪುರದಲ್ಲಿ, ಆ ನಗರದಲ್ಲಿ ಯಾವತ್ತೂ ಇರ್ತದೆ. ಮತ್ತೊಂದು ಶರೀರದಿಂದ ಈತ ದ್ವಿತೀಯ ಸೇವೆಯಲ್ಲಿ ಇರ್ತಾನೆ. 3 ಸ್ವರೂಪಗಳು ಅಂತ ಗೊತ್ತಲ್ಲ, ಒಂದು ಷಟ್ಪುರದಲ್ಲಿದೆ, ಒಂದು ದ್ವಿತೀಯ ಅಂದ್ರೆ ದೈತ್ಯರಿಗೆ ತಾಯಿ ಆದಂತಹ ದ್ವಿತೀಯ ಸೇವೆ ಮಾಡ್ತಿರ್ತಾನೆ, ಮತ್ತೊಂದು ಸ್ವರೂಪದಿಂದ ಆತ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾನೆ. ಹೀಗೆ ಕೃಷ್ಣ ಅವನಿಗೆ ಹೇಳಿದ. ನಿಕುಂಬನ ಚರಿತ್ರೆಯನ್ನು ಸಮಗ್ರವಾಗಿ ಹೇಳಿದ್ದೇನೆ. ಇನ್ನು ನೀನು ಇವನ ವಧೆಗಾಗಿ ನಾವು ಪ್ರಯತ್ನ ಮಾಡಬೇಕು, ಅದಕ್ಕಾಗಿ ಅವಸರ ಮಾಡಬೇಕು ಅಂತ ಹೀಗೆ ಕೃಷ್ಣಾರ್ಜುನರಿಬ್ಬರು ಕೂಡ ಮಾತಾಡ್ಕೊಂಡ್ರು. ಆಗ ನಿಕುಂಬ ಏನ್ ಮಾಡಿದ ಅಂದ್ರೆ, ತನ್ನ ಷಟ್ಪುರ ಅಂತ ಏನು ಗುಹೆ ಇತ್ತಲ್ಲ, ತನ್ನ ವಾಸಸ್ಥಾನ, ಅದನ್ನು ಪ್ರವೇಶ ಮಾಡಿದ. ಅದನ್ನ ಪ್ರವೇಶ ಮಾಡಿದ ಕೂಡಲೇ ಉಳಿದವರೆಲ್ಲರೂ ಕೂಡ ಅವರನ್ನು ಹಿಂಬಾಲಿಸಿದ್ರು. ಆ ನಗರದಲ್ಲಿ ಸೂರ್ಯಚಂದ್ರನ ಪ್ರಕಾಶವೇ ಹೋಗ್ತಿರ್ಲಿಲ್ಲ, ಅಷ್ಟು ದತ್ತವಾದಂಥ ಗುಹೆ ಆಗಿತ್ತದು. ಕೃಷ್ಣ ಅಲ್ಲಿ ಬಂದಿಗಳಾಗಿದ್ದಂತಹ ಯಾದವ ಮುಖ್ಯಸ್ಥರನ್ನು ನೋಡಿದ. ಎಷ್ಟೋ ಯಾದವರನ್ನು ಅಲ್ಲೇ ಒಂದು ಬಚ್ಚಿಟ್ಟು ಬಿಟ್ಟಿದ್ನಲ್ಲ, ಅವರೆಲ್ಲರನ್ನು ಕೂಡ ನೋಡಿದ. ನಿಕುಂಬಾಸುರನ ಜೊತೆಗೆ ಯುದ್ಧ ಪ್ರಾರಂಭ ಮಾಡಿದ ಕೃಷ್ಣ. ನಿಕುಂಬ ಏನು ಬಂಧಿಸಿಟ್ಟಿದ್ದ ಅವರೆಲ್ಲರನ್ನು ಕೂಡ ಕೃಷ್ಣ ಬಂಧನದಿಂದ ಬಿಡುಗಡೆ ಮಾಡಿದ. ಬಿಡುಗಡೆ ಮಾಡಿದ ಮೇಲೆ ಅವರೆಲ್ಲರೂ ಕೂಡ ಕೃಷ್ಣನ ಜೊತೆಗೆ ಬಂದು ಆತನ ಸ್ತೋತ್ರ ಮಾಡಿದ್ರು ಮತ್ತು ಪ್ರದ್ಯುಮ್ನನ್ನು ಕೂಡ ಸ್ತೋತ್ರ ಮಾಡಿದ್ರು. ತಾವು ಆ ನಿಕುಂಬನ ಕೈಯಲ್ಲಿ ಸೋತದ್ದಕ್ಕಾಗಿ ಅವರಿಗೆ ಬಹಳ ನಾಚಿಕೆ ಆಗಿತ್ತು. ಮುಂದೆ ಆ ನಿಕುಂಬ ಪರಿಗಾಯದಿಂದ ಕೃಷ್ಣನ ಮೇಲೆ ಪ್ರಹಾರ ಮಾಡಿದ. ಕೃಷ್ಣ ಮತ್ತು ನಿಕುಂಬರಿಬ್ಬರು ಪರಸ್ಪರ ಪ್ರಹಾರ ಮಾಡಿ ಮೂರ್ಛಿತರಾದರು. ಜಗತ್ತಿಗೆ ಹಿತ ಆಗುವ ಕಾರಣಕ್ಕಾಗಿ ಮತ್ತು ಕೃಷ್ಣನಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿ ಅಲ್ಲಿದ್ದಂತಹ ಮುನಿಗಳೆಲ್ಲರೂ ಕೂಡ ಅನೇಕ ವೈದಿಕ ಮಂತ್ರಗಳನ್ನು ಜಪ ಮಾಡಿದರು, ಕೃಷ್ಣನಿಗೆ ಅದರಿಂದ ಕ್ಷೇಮ ಆಗಲಿ ಅಂತ ಹೇಳಿ. ಕೃಷ್ಣನನ್ನ ಕೊಂಡಾಡಿದ ಕೂಡಲೇ ಕೃಷ್ಣನಿಗೆ ಪುನಃ ಚೈತನ್ಯ ಬಂತು. ನಿಕುಂಬನು ಕೂಡ ಮೂರ್ಛೆಯಿಂದ ಎದ್ದು ನಿಂತ. ಮತ್ತೆ ಅವರ ನಡುವೆ ಯುದ್ಧ ನಡೆಯಿತು. ಆಗ ಒಂದು ಅಶರೀರವಾಣಿ ಆಯಿತು, ಕೃಷ್ಣ ಬಹಳಷ್ಟು ಕಾಲ ವಿಳಂಬ ಮಾಡಬೇಡ, ದೇವ ಬ್ರಾಹ್ಮಣರಿಗೆ ಕಂಟಕನಾದಂತಹ ಈ ನಿಕುಂಬನನ್ನು ಚಕ್ರದಿಂದ ಸಂಹಾರ ಮಾಡಿಬಿಡು. ಹೇಳಿದ್ದಾರು ಅಂದ್ರೆ ಸ್ವಯಂ ಬಿಲ್ಬೋಧಕೇಶ್ವರನೇ. ಹೀಗೆ ಅಶರೀರವಾಣಿ ಆದ ಕೂಡಲೇ ಕೃಷ್ಣ ಆ ಬಿಲ್ಬೋಧಕೇಶ್ವರನಿಗೆ ನಮಸ್ಕಾರ ಮಾಡಿ ಸುದರ್ಶನ ಚಕ್ರವನ್ನು ನಿಕುಂಭಾಸುರನ ಮೇಲೆ ಪ್ರಯೋಗ ಮಾಡಿದ. ಅದು ಆ ನಿಕುಂಭಾಸುರನ ಶಸ್ತ್ರವನ್ನು ಕತ್ತರಿಸಿ ಕೆಳಗೆ ಬೀಳಿಸ್ತು. ಉಳಿದಂತಹ ರಾಕ್ಷಸರಲ್ಲೂ ಕೂಡ ಭಯಭೀತರಾಗಿ ಓಡಿ ಹೋದರು. ದೇವದುಂದುಭಿಗಳು ಯಥಾ ಪ್ರಕಾರವಾಗಿ ಮೊಳಗೆ ಆ ಕೃಷ್ಣನ ವಿಜಯವನ್ನೆಲ್ಲವನ್ನು ಕೂಡ ಆಸ್ವಾದನೆ ಮಾಡಿದರು. ನಂತರ ಆ ಉಳಿದ ಕನ್ಯೆಯರೇನಿದ್ರು ಆ ಕನ್ಯೆಯರನ್ನು ಕೃಷ್ಣ ಯಾದವರ ಸೇವೆಗಾಗಿ ಮತ್ತು ಅವರ ವಿವಾಹಕ್ಕಾಗಿ ಹಂಚಿಕೊಟ್ಟ. ನಿಕುಂಭನ ಪೀಡೆಗೊಳಗಾಗಿ ಇಲ್ಲಿ ತನಕ ಯಾವ ರಾಕ್ಷಸರು ಸಂಕಟಪಟ್ಟಿದ್ರಲ್ಲ ಅವರೆಲ್ಲರನ್ನು ಕೂಡ ಆತ ವಿವಿಧವಾದಂತಹ ಕಾಣಿಕೆಗಳನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡಿದ. ಮುಂದೆ ಆ ಪಾಂಡವರು ಕೂಡ ತನಗೆ ಈ ಸೇವೆ ಸಲ್ಲಿಸಿದ್ದಕ್ಕಾಗಿ 6,000 ರಥಗಳನ್ನು ಪಾಂಡವರಿಗೆ ಕಾಣಿಕೆಯಾಗಿ ಕೊಟ್ಟ. ಮತ್ತು ಆ ಷಟ್ಪುರ ಅನ್ನುವಂತಹ ಪಟ್ಟಣ ಏನಿತ್ತು ಅದನ್ನು ಇಡೀ ಪಟ್ಟಣವನ್ನು ಬ್ರಹ್ಮದತ್ತನ ಆಳ್ವಿಕೆಗೆ ಬಿಟ್ಟುಕೊಟ್ಟ. ಬ್ರಹ್ಮದತ್ತನಿಗೆ ಬಳುವಳಿಯಾಗಿ ಕೊಟ್ಟುಬಿಟ್ಟ. ಮುಂದೆ ಆ ಪಾಂಡವರು, ಕೃಷ್ಣ ಮೊದಲಾದಂಥವರೆಲ್ಲರೂ ಕೂಡ ಆ ಬಿಲ್ಬೋಧಕೇಶ್ವರನಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡಿದರು. ಮಾಂಸದಿಂದ, ತೌಗೆಯಿಂದ, ಪಲ್ಯ ಮೊದಲಾದಂತಹ ಪದಾರ್ಥಗಳಿಂದ ಆ ಬಿಲ್ಬೋಧಕೇಶ್ವರನಿಗೆ ಪೂಜೆಯನ್ನು ಮಾಡಿದರು. ಮತ್ತು ಅಲ್ಲೊಂದು ಬೃಹತ್ ಪ್ರಮಾಣದ ಜಾತ್ರೆಯನ್ನು ಮಾಡಿದರು. ಬಹುಶಃ ಜಾತ್ರೆ ಮಾಡಿರಬೇಕು, ಯಾಕೆಂದ್ರೆ ಕೃಷ್ಣನಿಗೆ ಮಲ್ಲ ಯುದ್ಧ ಅಂದ್ರೆ ಬಹಳ ಪ್ರೀತಿ ಪಾತ್ರವಾಗಿತ್ತು. ಅವನು ಅಲ್ಲಿ ಏನು ಮಾಡಿದ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಮಲ್ಲರನ್ನೆಲ್ಲ ಕರೆಸಿ ಅವ್ರ ಮಲ್ಲಕ್ಕೆ ಸ್ಪರ್ಧೆಯನ್ನು ಮಾಡಿಸಿ
ಅವರಿಗೆಲ್ಲರಿಗೂ ಕೂಡ ಧನ ಸುವರ್ಣ ವಸ್ತ್ರಗಳನ್ನು ಪಾರಿತೋಷಿಕವಾಗಿ ಕೊಟ್ಟ. ಮುಂದೆ ತನ್ನ ತಂದೆಯಾದಂತಹ ವಸುದೇವ ದೇವಕಿಯರೊಡನೆ ಉಳಿದ ಯದುವೀರರೊಡನೆ ಆ ಬ್ರಹ್ಮದತ್ತನಿಗೆ ನಮಸ್ಕಾರ ಮಾಡಿ ಆತನ ಅನುಮತಿಯನ್ನು ಪಡೆದುಕೊಂಡು ಆತ ದ್ವಾರಕಾ ನಗರಕ್ಕೆ ಪ್ರಯೋಗ ಮಾಡಿದ. ಷಟ್ಪುರ ನಿವಾಸಿಗಳಾದಂತಹ ಈ ರಾಕ್ಷಸರ ವಧೆಯನ್ನ, ನಿಕುಂಭನ ವಧೆಯನ್ನ, ಚಕ್ರಪಾಣಿಯಾದಂತಹ ಕೃಷ್ಣನ ವಿಜಯ ವೃತ್ತಾಂತವನ್ನು ಯಾರು ಕೇಳ್ತಾನೋ ಅವನು ಯುದ್ಧದಲ್ಲಿ ಜಯಶಾಲಿ ಆಗ್ತಾನೆ. ಅಪುತ್ರೋ ಲಭತೆ ಪುತ್ರಂ, ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಹರಿವಂಶವೇ ಪುತ್ರ ಸಂತಾನದಾಯಕವಾದದ್ದು. ವಿಶೇಷವಾಗಿ ಈ ಅಧ್ಯಾಯ ಅಪುತ್ರೋ ಲಭತೆ ಪುತ್ರಂ, ಅಧನೋ ಧನ ಲಭತೆ ಧನಂ, ಸಂಪತ್ತಿಲ್ಲದವನು ಸಂಪತ್ತನ್ನು ಪಡ್ಕೊತಾನೆ. ವ್ಯಾಧಿತೋ ಮುಚ್ಚಿತೆಯ ರೋಗಿ, ರೋಗಾರ್ಥನಾದವನು ರೋಗದಿಂದ ಪರಿಹತನಾಗ್ತಾನೆ. ಬದ್ಧಶ್ಚಾಖ್ಯತ ಬಂಧನ, ಯಾವುದಾದ್ರೂ ರಾಜಬಂಧನ ಇತ್ಯಾದಿ ಬಂಧನಕ್ಕೊಳಗಾದವನು ಆ ಬಂಧನದಿಂದ ಬಿಡಿಸ್ಕೊತಾನೆ. ಮತ್ತು ಗರ್ಭಿಣಿಯರಲ್ಲದೇ ಇದ್ದವರು ಗರ್ಭವನ್ನು ಪಡ್ಕೊಳ್ತಾರೆ. ಮತ್ತು ಶ್ರಾದ್ದ ಕಾಲದಲ್ಲಿ ಹಿಂದೆ ಹೇಳಿದಂತೆ ಇದನ್ನು ಪಠನೆ ಮಾಡಿದಾಗ ಆ ಪಿತೃಗಳು ಕೂಡ ಅದರಿಂದ ಪುಣ್ಯವನ್ನು ಪಡ್ಕೊಳ್ತಾರೆ. ಹೀಗೆ ಸಕಲ ವಿಧವಾದಂತಹ ಸದ್ಗತಿಗಳನ್ನು ಪಡ್ಕೊಂಡು ಆ ಶ್ರವಣ ಮಾಡಿದವರು ಮತ್ತು ಪ್ರವಚನ ಮಾಡಿದವರೆಲ್ಲರೂ ಕೂಡ ಪರಮ ಗತಿಯನ್ನು ಪಡ್ಕೊಳ್ತಾನೆ. ಮಣಿ ಕನಕ ವಿಚಿತ್ರ ಪಾಣಿಪಾದ ನಿರತಿಶಯಾರ್ಥ ಗುಣ ಅರಿಹಾದಿನಾಥ ಚತುರುದಧಿ ಶ್ರೇಯ ಚತುರ್ವಿಧಾತ್ಮ ಜಯತಿ ಜಗತ್ಪುರುಷ ಸಹಸ್ರನಾಮ. ಕೈ ಕಾಲುಗಳಲ್ಲಿ ಮಣಿ ಸುವರ್ಣಾಭರಣಗಳಿಂದ ಆಭರಣಗಳಿಂದ ಅಲಂಕೃತನಾದವನು, ಸೂರ್ಯ ತೇಜಸ್ಸು ಮೊದಲಾದಂಥ ಎಲ್ಲ ತೇಜಸ್ಸುಗಳಿಗಿಂತಲೂ ಮಿಗಿಲಾದಂಥವನು, 4 ಸಮುದ್ರಗಳಲ್ಲಿಯೂ ತನ್ನ ವ್ಯಾಪ್ತವಾದಂತಹ ರೂಪಗಳಿಂದ ಮಲಗಿಕೊಂಡಿರುವಂಥವನು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ವ್ಯೂಹ ರೂಪಗಳಿಂದ ವಿರಾಜಮಾನನಾದಂಥವನು ಮತ್ತು ಜಗತ್ಪುರುಷನಾದವನು, ಸಾವಿರಾರು ಶುಭ ನಾಮಗಳನ್ನು ಹೊಂದಿದಂಥವನು. ಅಂಥ ಕೃಷ್ಣ ಜಯಶಾಲಿಯಾಗಿದ್ದಾನೆ. ಜಯತಿ ಜಗತ್ಪುರುಷ ಸಹಸ್ರನಾಮ ಅನ್ನುವಲ್ಲಿಗೆ ಹರಿವಂಶದ ಪೂರ್ವಾರ್ಧದ ವಿಷ್ಣು ಪರ್ವದ 85ನೇ ಅಧ್ಯಾಯ ಸಮಾಪ್ತ ಆಗಿದೆ.